ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಕೂಡಿ ಬಂದು ವಾಕ್ಯವನ್ನು ಹೇಳುವುದಕ್ಕೆ ನಾನು ಬಹಳ ಸಂತೋಷವುಳ್ಳವಳಾಗಿದ್ದೇನೆ. ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿ ಪಾಸ್ಟರ್ ದೀಪಕ್ ಅವರು ಹೇಳುವಾಗ ಯಾವ ವಾಕ್ಯ ತೊಗೊಳ್ಬೇಕು, ಏನು ಮಾತಾಡಬೇಕಂತೇಳಿ ನಾನು ನಿನ್ನೆ ಎಲ್ಲ ನಾವು ತುಂಬ ಬ್ಯುಸಿಯಾಗಿದ್ರಿ. ಆದರೂ ಕೂಡ ಅವರು ಇವತ್ತು ಸಂಜೆ ಕೂಟ ಮೀಟಿಂಗಲ್ಲಿ ವಾಕ್ಯ ತೊಗೊಳ್ಬೇಕು ಅನ್ನುವಾಗ ನಾನು ಓಕೆ ಅಂತ ಹೇಳಿದೆ. ಆದರೂ ನಾನು ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯ ನಾನು ಕುಳಿತು ಪ್ರಾರ್ಥನೆ ಮಾಡುವಾಗ ಯಾವ ವಿಷಯ ತೊಗೊಳ್ಬೇಕು ದೇವರೇ, ಯಾವ ವಿಷಯ ಮಾತಾಡಬೇಕು, ಬರುವ ಜನರಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಅವರ ಹೃದಯವನ್ನು ಮುಟ್ಟತಕ್ಕಂತೆ ನೀನು ಅನೇಕ ವಿಷಯಗಳನ್ನು ನೀನು ಮಾತಾಡಂತೇಳಿ ಪರಿಶುದ್ಧಾತ್ಮನ ಕೇಳುವಾಗ ಅನೇಕ ಕಾರ್ಯಗಳನ್ನೊಟ್ಟಿಗೆ ಮಾತಾಡಿದ್ರು. ದೇವರ ಮಕ್ಕಳೇ, ಅದು ವಾಕ್ಯಕ್ಕೆ ಆಧಾರವಾಗಿ ನಾವು ಓದಿಕೊಳ್ಳೋಣ. ಮತ್ತೇಯ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸಾಧ್ಯವಾದರೆ ಯಾರಾದರೂ ಓದ್ಬೋದು, ಇಲ್ಲಾಂದರೆ ನಾನೇ ಓದ್ಕೊಳ್ತೀನಿ. ಮತ್ತೇಯ 21:1 ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆಥೇನಿಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ಇವು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಈ ಮಾತು ಏನಂದರೆ, ಚೀಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರು ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಮೇಲೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದ ಕುಮಾರನೇ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿ ಆತನ ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗೊಂದಲವಾಗಿ ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಪ್ರವಾದಿ, ಗಲಿಲಾಯದ ನಾಜರೇತಿನ ಯೇಸು ಅಂದರು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯ ನನ್ನೊಟ್ಟಿಗೆ ಕತ್ತೆ ಕುರಿತು ಮಾತನಾಡು ಅಂತೇಳಿ ನನ್ನೊಟ್ಟಿಗೆ ದೇವರ ವಾಕ್ಯ ಮಾತಾಡಿದ್ರು. ನಾನು ಬೆಳೆದು ಬಂದ ಸಭೆಯಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಇಷ್ಟು ಕತ್ತೆ ಕುರಿತು ನಾನು ಅನೇಕ ಸಾರಿ ಕೇಳಿದ್ದೀನಿ. ಆದರೂ ಕೂಡ ಪರಿಶುದ್ಧಾತ್ಮನು ನನ್ನೊಟ್ಟಿಗೆ ಈ ವಾಕ್ಯ ತೊಗೊಳ್ಬೇಕು, ನೀನು ಮಾತಾಡಬೇಕಂತ ಹೇಳಿದ್ದಕ್ಕೆ ಕಾರಣ ನಾನು ಈ ವಾಕ್ಯವನ್ನು ತೆಗೆದುಕೊಂಡೆ. ದೇವರ ಮಕ್ಕಳೇ, ನಾನು ಯಾವುದೇ ಒಂದು ವಾಕ್ಯ ಎಲ್ಲಾದರೂ ಯಾರಾದರೂ ತೊಗೋಬೇಕಂತ ಹೇಳಿದ್ರು ಕೂಡ, ಇಲ್ಲ ನಮ್ಮ ಸಭೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಕೂಟದಲ್ಲೂ, ಪ್ರತಿಯೊಂದು ಸಭೆ ಆರಾಧನೆಯಲ್ಲಿ, ಕಮಿಟಿ ಮೀಟಿಂಗ್ಸ್ ಆಗಿರ್ಬೋದು, ಯಾವುದೇ ಬೈಬಲ್ ಸ್ಟಡಿ ಆಗಿರ್ಬೋದು, ಯಾವುದೋ ಒಂದು ಕೂಟದಲ್ಲಾಗಿರ್ಬೋದು, ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ದೇವರು ಹೇಳುವಂಥ ಆಲೋಚನೆ ತೆಗೆದುಕೊಂಡು ಬಂದು ಮಾತ್ರನೇ ನಾನು ವಾಕ್ಯನ ಹೇಳೋದು. ನನಗೆಲ್ಲ ಗೊತ್ತಿದೆ, ವಾಕ್ಯ ಗೊತ್ತಿದೆ, ಏನೋ ಒಂದು ವಾಕ್ಯ ನನಗೆ ಬಂತು ಅದನ್ನು ಮಾತ್ರ ಮಾತಾಡ್ತೀನಿ ಅಂತಲ್ಲ. ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ದೇವರ ಪ್ರಸನ್ನತೆಯನ್ನು ಅನುಭವಿಸಿ ದೇವರ ಶಬ್ದವನ್ನು ಕೇಳಿ ನಾನು ವಾಕ್ಯನ ತೆಗೆದುಕೊಳ್ಳೋದು. ದೇವರಾಪನ ಕತ್ತೆ ಕುರಿತು ನನ್ನೊಟ್ಟಿಗೆ ಮಾತನಾಡೋದು, ಈ ವಾಕ್ಯದ ಕುರಿತು ಮಾತಾಡೋಂಥ ದೇವರ ವಾಕ್ಯನ ನನ್ನೊಟ್ಟಿಗೆ ದೇವರು ಮಾತಾಡಿದ್ರು. ಆದರೂ ಕೂಡ ನೆಕ್ಸ್ಟ್ ಬರೋ ದಿವಸಗಳಲ್ಲಿ ಗುಡ್ ಫ್ರೈಡೇ, ಈಸ್ಟರ್ ಸಂಡೇ ಬರ್ತಾರ ಕಾರಣ ಅಂದರೆ ಇದು ಅನೇಕರು ಇದು ಅವತ್ತಿನ ದಿನನೇ ಯೇಸು ಕ್ರಿಸ್ತನ ಮರಣ ಹೊಂದಿದ್ದು, ಆತನ ಅವತ್ತೇ ರೆಸರೆಕ್ಷನ್ ಆಗಿದ್ದು, ಆತನ ಪುನರುತ್ಥಾನ ಅವತ್ತಾಗಿದ್ದಂತೇಳಿ ಎಲ್ಲೂ ಅದೇ ದಿನ ಅದೇ ಡೇಟ್ ಅಂತ ಎಲ್ಲೂ ಬರೆದಿಲ್ಲ. ಆದರೆ ಆತನ ನಮಗೋಸ್ಕರ ಸತ್ತು ಪುನರುತ್ಥಾನವಾದನು ಅನ್ನೋದು ಒಂದು ನೆನಪಾಗಿದೆ ಅಷ್ಟೇ ದೇವರ ಮಕ್ಕಳೇ. ಅದು ಒಂದು ಸತ್ಯ ಘಟನೆ ಆಗಿದೆ. ಆತ ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ತು 3 ದಿವಸ ನಂತರ ಎದ್ದು ಬಂದನು ಅನ್ನೋದಕ್ಕೆ ಅದೊಂದು ನಮಗೆ ನೆನಪಾಗಿದೆ. ಅದು ಪ್ರತಿದಿನ ಅದು ಆತನು ನಮಗೆ ತ್ಯಾಗ ಮಾಡಿದಂಥ ಯೇಸು ಕ್ರಿಸ್ತನು. ಆದರೆ ಯೇಸು ಮರಣ ಆಗೋದಕ್ಕಿಂತ ಮುಂಚೆ, ಆತನ ರೆಸರೆಕ್ಷನ್ ಆಗೋದಕ್ಕಿಂತ ಮುಂಚೆ ಈತನನ್ನು ಅನೇಕ ಜನರು ಯಾರೆಂದು ತಿಳಿದುಕೊಳ್ಳೋದಕ್ಕೆ ಅಲ್ಲಿ ಕತ್ತೆ ಮರಿನ ದೇವರು ತರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾನು ಒಂದು ಇದರ ಕರುತು ನಾನು ವಿವರಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ಕತ್ತೆ ಯಾಕೆ ಯೇಸು ಸ್ವಾಮಿಯಲ್ಲಿ ತರಿಸಿದಂದರೆ, ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ಒಂದು ಕತ್ತೆ ಏನಾಗಿತ್ತಂದರೆ, ಯಾರಿಗೂ ಬೇಡದ ಒಂದು ಪ್ರಯೋಜನ ಇಲ್ಲದ ರೀತಿಯಲ್ಲಿ ಕತ್ತೆ ಅನ್ನೋದು ಬಂದ್ಬಿಟ್ಟು ಯಾರಿಗೂ ಉಪಯೋಗವಾಗದೇ ಇರುವಂಥ ಒಂದು ಪ್ರಾಣಿ, ಯಾರಿಗೂ ಬೇಡದೇ ಇರುವಂಥ ಒಂದು ಪ್ರಾಣಿಯಾಗಿದೆ.
ಅದೇ ರೀತಿಯಾಗಿ ದೇವರ ಮಕ್ಕಳೇ ಈ ರೀತಿಯಾಗಿ ಇರುವಂಥ ಒಂದು ಸಮಯದಲ್ಲಿ ದೇವರು ಅನೇಕ ಪ್ರಾಣಿಗಳಿತ್ತು, ಅನೇಕ ದೇವರು ಹೇಳಿದ್ರೆ ಯಾವ ಪ್ರಾಣಿ ಸಿಗಲ್ಲ ಹೇಳಿ, ಎಲ್ಲ ಪ್ರಾಣಿನೂ ಸಿಗ್ತಾ ಇತ್ತು. ಆದ್ರೆ ಯಾರಿಗೂ ಬೇಡದಿರೋಂಥ ಕತ್ತೆನ, ಉಪಯೋಗವಾಗದಿರೋ ಕತ್ತೆನ, ಅಗಸರು ಬಟ್ಟೆಗಳನ್ನು ಉಪಯೋಗಿಸಬೇಕಾಗಿರೋ ಕತ್ತೆನ ಯೇಸು ಸ್ವಾಮಿ ಕರೆಸಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಹೋಗಿ ಆ ಕತ್ತೆನ ಕರೆದುಕೊಂಡು ಬನ್ನಿರಿ, ಇವತ್ತು ಹೋಸಾನ ಅಂತೇಳಿ ಆತನಿಗೊಂದು ಮೆರವಣಿಗೆ ನಾನು ಆತನಿಗೆ ಸಲ್ಲಿಸಬೇಕಾಗಿದೆ ಅಂತೇಳಿ ದೇವರು ತರಿಸಿ, ಯಾವಾಗ ಕತ್ತೆ ದೇವರ ಮಕ್ಕಳ ಕತ್ತೆ ಬಂದ್ಬಿಟ್ಟು ಯಾರಿಗೂ ಬೇಡದಿರೋಂಥ ಒಂದು ಪ್ರಾಣಿಯಾಗಿತ್ತು, ಯಾರಿಗೂ ಪ್ರಯೋಜನ ಇಲ್ಲದಿರೋಂಥ ಒಂದು ಪ್ರಾಣಿ ಆಗಿ, ಏನಕ್ಕೂ ಕತ್ತೆ ಅನ್ನೋದು ಅನೇಕರು ಬೈಬೋದು, ಇವತ್ತೊಂದು ಕತ್ತೆ ರೀತಿಯಲ್ಲಿ ಇದೆಯಾ ನೀನು, ಏನಕ್ಕೂ ಪ್ರಯೋಜನ ಇಲ್ಲ, ಏನಕ್ಕೂ ಬೇಡದ ರೀತಿಯಲ್ಲಿ ನೀನು ಇದೆಯಾ ಅಂತೇಳಿ ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ಮಾತಾಡ್ತಾ ಇರ್ಬೋದು. ಆದರೆ ದೇವರ ಮಕ್ಕಳೇ, ಯಾರಿಗೆ ಬೇಡ ಅಂತೇಳಿ ತಳ್ಳಲ್ಪಟ್ಟಂತ ಕತ್ತೆನ ಯೇಸು ಸ್ವಾಮಿ ಏನು ಮಾಡಿದ್ರು, ಕರೆಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಈ ರೀತಿಯಾಗಿ ಯೇಸು ಸ್ವಾಮಿಯಲ್ಲಿ ಯಾರನ್ನ ಆರಿಸ್ಕೊಳ್ತಾ ಇದ್ದಾರೆ, ಕತ್ತೆನ ಆರಿಸ್ಕೊಳ್ತಾ ಇದ್ದಾರೆ. ಆದರೆ ಶಿಷ್ಯರಲ್ಲಿ ಕರೆದು ಕತ್ತೆನ ಕರೆಸಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಕತ್ತೆ ಕರೆದುಕೊಂಡು ಬಂದ ಮೇಲೆ ನಾನು ಅದನ್ನು ವಿವರಿಸೋದಕ್ಕಾಗಿ ಹೋಗೋದಿಲ್ಲ ವಾಕ್ಯನ ದೇವರ ಮಕ್ಕಳೇ. ಆದರೆ ಕತ್ತೆ ಯಾವಾಗ ಬಂದು ಕತ್ತೆನ ಕರೆಸಿದ ಮೇಲೆ, ಕತ್ತೆನ ಕರೆಸಿ ತಂದ ಮೇಲೆ ದೇವರ ಮಕ್ಕಳೇ, ಕತ್ತೆಗೆ ಯಾರಿಗೂ ಬೇಡದಿರೋಂಥ ಕತ್ತೆನ ಏನು ಮಾಡಿದ್ರು, ಅಲ್ಲಿ ಏನು ಮಾಡಿದ್ರು, ಕತ್ತೆನ ತರಿಸಿ ಕತ್ತೆ ಮೇಲೆ ಯೇಸು ಸ್ವಾಮಿ ಕುಳಿತುಕೊಳ್ಬೇಕು, ಮೆರವಣಿಗೆ ಮಾಡಬೇಕು. ಅಂತ ಒಂದು ಸಮಯದಲ್ಲಿ ಆ ಜಾಗದಲ್ಲಿ ಏನಾಯಿತು ದೇವರ ಮಕ್ಕಳೇ ಅಂದರೆ, ನೋಡಿ ಅಲ್ಲಿ ಏನು ಮಾಡಿದ್ರು, ಜನರೆಲ್ಲರೂ ಯೇಸು ಸ್ವಾಮಿ ಕತ್ತೆ ಮೇಲೆ ಕುತ್ಕೊಳ್ತಾರೆ, ಕತ್ತೆನ ಅದಕ್ಕೆ ಸ್ನಾನ ಮಾಡಿಸಿ ಅದ್ರ ಮೇಲೆ ಬಟ್ಟೆನ, ಉತ್ತಮವಾದ ಬೆಲೆ ಉಳ್ಳಂಥ ಒಂದು ಬಟ್ಟೆನ ಒದಿಸಿ ದಾರಿಯಲ್ಲಿ ಅದು ನಡೆದಾಡೋದಕ್ಕೆ ಬೇಕಾದ ಎಲ್ಲ ರೀತಿಯ ಏನು ಹುಲ್ಲು, ಒಂದು ರೀತಿಯಾದ ಒಂದು ಹೊಸಾನ ಅಂತ ಹೇಳೋದಕ್ಕೆ ಒಂದು ರೀತಿ ಬಟ್ಟೆನ ಹಾಸಿ ಅದು ಮಣ್ಣಲ್ಲಿ, ಅನೇಕ ಕಲ್ಲುಗಳಲ್ಲಿ, ಮಣ್ಣುಗಳಲ್ಲಿ ನಡೀತಾ ಇದ್ದಂಥ ಕತ್ತೆನ ಯೇಸು ಸ್ವಾಮಿ ಯಾವಾಗ ಕುತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿ ಏನು ಮಾಡಿದ್ರು, ಕತ್ತೆಗೆ ಬೇಕಾದ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನೋಡಿ ದೇವರ ಮಕ್ಕಳೇ, ಒಂದು ನನ್ನ ಒಂದು ಸ್ಟೋರಿನ ನಾನು ಹೇಳ್ತಾ ಇದ್ದೀನಿ. ಒಂದು ಸಹೋದರಿ ಇದ್ದಳು, ಆಕೆ ಬಂದ್ಬಿಟ್ಟು ಅನೇಕ ಯಾರಿಗೂ ಬೇಡದ ರೀತಿಯಲ್ಲಿ, ಯಾರಿಗೂ ಪ್ರಯೋಜನವಾಗದ ರೀತಿಯಲ್ಲಿ ತಳ್ಳಲ್ಪಟ್ಟಂಥ ಒಂದು ಸಹೋದರಿ, ಬಡತನದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿದ್ದಂಥ ಒಂದು ಸಹೋದರಿ. ಆಕೆ ಆಕೆ ಒಂದು ರೀತಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಒಂದು ಜೀವನವನ್ನು ಆಕೆ ಮಾಡ್ತಾ ಇದ್ಲು ದೇವರ ಮಕ್ಕಳೇ. ಅನೇಕರು ತಳ್ಳಲ್ಪಟ್ಟಿದ್ರು, ಅನೇಕರು ತಿರಸ್ಕರಿಸಲ್ಪಟ್ಟಿದ್ರು, ಕುಟುಂಬದವರಿಗೆ, ಸಂಬಂಧಿಕರಿಗೆ, ಅನೇಕರಿಗೆ ಬೇಡವಾದ ಒಂದು ಪಾತ್ರೆಯಾಗಿತ್ತು. ತಳ್ಳಲ್ಪಟ್ಟ ಕಲ್ಲೇ ಪಟ್ಟಣಕ್ಕೆ ಮೂಲೆಗಲ್ಲಾಯಿತು ಅಂತ ದೇವರ ವಾಕ್ಯ ಹೇಳೋ ಪ್ರಕಾರ ಆ ಸಹೋದರಿ ಅಂದರೆ ಯಾರಿಗೂ ಬೇಡದೇ ಇರೋಂಥ ಒಂದು ಸಹೋದರಿ ಆಗಿದ್ಲು. ಆಕೆ ಒಂದು ರೀತಿ ನೋಡೋದಾದ್ರೆ ದೇವರ ಮಕ್ಕಳ ಕುಟುಂಬದಲ್ಲಿ, ಹೆತ್ತವರಲ್ಲಿ, ಸಂಬಂಧಿಕರಲ್ಲಿ, ಅನೇಕ ಜನರ ಮಧ್ಯದಲ್ಲಿ, ಹೋಗುವಂಥ ಸಭೆಯಲ್ಲಿ ಎಲ್ಲರೂ ಆಕೆನ ತಿರಸ್ಕಾರ ಮಾಡ್ತಾ ಇದ್ರು, ತಳ್ಳಲ್ಪಡ್ತಾ ಇದ್ರು. ಅನೇಕ ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಅನೇಕ ಭಾರದಲ್ಲಿ ಆಕೆ ಹಾದು ಹೋಗ್ತಾ ಇದ್ಲು. ಸಮಸ್ಯೆ ಬರುವಾಗ ಯಾರಿಗೂ ಹೇಳಿಕೊಳ್ಳಕ್ಕಾಗದ ಅಂಥ ಒಂದು ಪರಿಸ್ಥಿತಿನಲ್ಲಿ ಆಕೆ ಹಾದು ಹೋಗ್ತಾ ಇದ್ಲು. ಆದರೆ ಒಂದು ದಿನ ಆಕೆ ಯೇಸುವಿನ ಸುವಾರ್ತೆಯನ್ನು ಕೇಳಿ, ಯೇಸುವಿನ ಸುವಾರ್ತೆಯನ್ನು ಯೇಸುವನ್ನು ನಂಬಿ ಅಂಗೀಕಾರ ಮಾಡಿದಾಗ ಆ ಸಹೋದರಿನ ದೇವರು ಏನು ಮಾಡಿದ್ರಂತೆ, ಉನ್ನತ ಸ್ಥಾನಕ್ಕೆ ಆಕೆನ ದೇವರು ತೆಗೆದುಕೊಂಡು ಹೋದ್ರು. ದೇವರ ಮಕ್ಕಳೇ, ಅದೇ ರೀತಿಯಾಗಿ ಅಂದರೆ ಇವತ್ತು ದೇವರ ಮಕ್ಕಳೇ, ಇವತ್ತು ಆ ರೀತಿಯಾದ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕೂಡ ಅಂತ ಒಂದು ಘಟನೆಗಳು ನಡೆದಿದೆ ದೇವರ ಮಕ್ಕಳೇ. ನಾನು ಕೂಡ ಒಂದು ಬಡತನ ಕುಟುಂಬದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ತಳ್ಳಲ್ಪಟ್ಟ ಅಂತ ಒಂದು ಪರಿಸ್ಥಿತಿಯ ಒಂದು ಅವಸ್ಥೆಯಲ್ಲಿ ಕೂಡ ನಾವು ಬೆಳೆದು ಬಂದಿದ್ದು ದೇವರ ಮಕ್ಕಳೇ. ನಾವೆಲ್ಲೇ ಒಂದು ದಿನ ನಾನು ಹಾಡಾಡಬೇಕಂತ ಹೋದಾಗ, ಹಾಡಾಡೋದಕ್ಕೆ ನಿನಗೆ ಬರೋದಿಲ್ಲ, ವಾಕ್ಯ ಹೇಳೋದಕ್ಕೆ ನೀನು ಬರೋದಿಲ್ಲ ಅಂತೇಳಿ ಅನೇಕರು ತಿರಸ್ಕಾರ ಮಾಡಿ ನನ್ನನ್ನು ತಳ್ಳಲ್ಪಟ್ಟರು. ಆದರೆ ದೇವರ ಮಕ್ಕಳೇ, ಯಾರು ತಳ್ಳಲ್ಪಟ್ಟರು ಕೂಡ ಆದರೆ ದೇವರು ನಮ್ಮನ್ನು ಅಭಿಷೇಕ ಮಾಡಿ, ದೇವರು ನಮ್ಮನ್ನು ಆರಿಸಿ ನಮ್ಮನ್ನು ತೆಗೆದ್ರು. ತೆಗೆದು ಅನೇಕರಿಗೆ ಆಶೀರ್ವಾದವಾಗತಕ್ಕಂತೆ, ಅನೇಕರಿಗೆ ಬೆಳಕಾಗತಕ್ಕಂತೆ ದೇವರು ಉನ್ನತ ಸ್ಥಾನದಲ್ಲಿ ನಮ್ಮನ್ನು ವಾಕ್ಯ ಹೇಳುವಂಥ ವಾಕ್ಯದ ಮೂಲಕ ಪ್ರಾರ್ಥನೆ ಮಾಡುವಾಗ ಅನೇಕ ರೋಗಿಗಳು ಸೌಖ್ಯವಾಗೋದಲ್ಲಿ, ಅನೇಕ ಅದ್ಭುತಗಳು ನಡೆಯೋ ರೀತಿಯಲ್ಲಿ ಆ ರೀತಿಯಾಗಿ ಶಕ್ತವಾದ ರೀತಿಯಲ್ಲಿ ದೇವರು ನಮ್ಮನ್ನು ಉಪಯೋಗವಾಗೋ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ರೀತಿ ದೇವರ ಮಕ್ಕಳೇ, ಈ ಕತ್ತೆ ಬಂದ್ಬಿಟ್ಟು ಯಾರಿಗೂ ಬೇಡದ ಕತ್ತೆ ಅನ್ನೋ ಒಂದು ಪ್ರಾಣಿ ಬಂದ್ಬಿಟ್ಟು ಯಾರು ಅದನ್ನು ಉಪಯೋಗಕ್ಕೆ ತೆಗೆದುಕೊಳ್ಳೋದಿಲ್ಲ. ಈ ಕತ್ತೆ ಬಂದು ಏನಕ್ಕೂ ಪ್ರಯೋಜನ ಇಲ್ಲ, ಇದು ಯಾವುದಕ್ಕೂ ಬೇಡದೇ ಇರೋಂಥ ಒಂದು ಕತ್ತೆ. ಅನೇಕ ಮನೆಗೆ ಹೋಗಿ ಬಟ್ಟೆಗಳನ್ನು ತೆಗೆದುಕೊಂಡು, ಅಗಸುಗಳು ಬಟ್ಟೆಗಳು ಒಗೆಯೋ ರೀತಿಯಲ್ಲಿ ಬಟ್ಟೆನ ಎತ್ಕೊಂಡು ಬರುವಂಥ ಒಂದು ಕತ್ತೆ ಆಗಿತ್ತು. ಈ ಕತ್ತೆನ ಏನಕ್ಕೆ ಉಪಯೋಗಿಸ್ತಾ ಇದ್ರು? ಬೆಲೆ ಬಾಳುವ ವಸ್ತುಗಳಿಗೆಲ್ಲ ಕತ್ತೆನ ಉಪಯೋಗಿಸ್ತಾ ಇದ್ದಿದ್ದು. ಪ್ರಯೋಜನಕ್ಕೆ ಬಾರದ ಕತ್ತೆ, ಯಾರಿಗೂ ಬೇಡದೇ ಇರೋ ಕತ್ತೆ. ಅನೇಕ ಮನೆಗಳಿಗೆ
ಹೋಗಿ ಅಗಸರು ಬಟ್ಟೆಗಳನ್ನು ಎತ್ತುಕೊಂಡು ಬಂದು ಬಟ್ಟೆಗಳನ್ನು ಒಗೆದು ಹಾರಾಕು, ಆ ರೀತಿ ಆ ಬಟ್ಟೆಗಳನ್ನು ಎತ್ಕೊಂಡು ಬರೋದಕ್ಕೆ ಮಾತ್ರನೇ ಈ ಕತ್ತೆನ ಉಪಯೋಗಿಸ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಏನು ಮಾಡಿದ್ರು, ಯಾರಿಗೂ ಪ್ರಯೋಜನವಾಗದಿರೋಂಥ ಆ ಕತ್ತೆನ ಕರೆ ತಗೊಬನ್ನಿ ಅಂತ ಹೇಳಿದ್ರು. ಯಾವಾಗ ಶಿಷ್ಯರಿಗೆ ಹೋಗಿ ಹೇಳಿ ಕತ್ತೆನ ಕರ್ಕೊಂಡು ಬಾ ಅಂತ ಹೇಳಿದಾಗ ಶಿಷ್ಯರು ಹೋಗಿ ನನ್ನ ಯಜಮಾನನಿಗೆ ಬೇಕಾಗಿದೆ, ನನ್ನ ಪ್ರವಾದಿಗೆ ಬೇಕಾಗಿದೆ, ಈ ಕತ್ತೆನ ಬಿಡಿರಿ ಅಂತ ಹೇಳಿದಾಗ ಕತ್ತೆ ಯಜಮಾನನ ಬಳಿಯಿಂದ ಕತ್ತೆ ಮರಿನ ತೆಗೆದುಕೊಂಡು ಬಂದು ಆತನ ಕತ್ತೆ ಮೇಲೆ ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಜನ ಏನು ಮಾಡ್ತಾ ಇದ್ದಾರೆ, ಕತ್ತೆಗೆ ಸ್ನಾನ ಮಾಡಿಸಿ ಆತನ ಮೇಲೆ ಒಂದು ಉತ್ತಮವಾದ ಬೆಲೆ ಬಾಳುವಂಥ ಉಣ್ಣೆಗೆ ರೀತಿಯಲ್ಲಿ ಆ ರೀತಿಯಾದ ಒಂದು ವಸ್ತ್ರವನ್ನು ಕತ್ತೆ ಮೇಲೆ ಒದಿಸ್ತಾ ಇದ್ದಾರೆ. ದೇವರ ಮಕ್ಕಳೇ, ಬೇರೆಯವರ ಅಗಸರ ಬಟ್ಟೆಗಳನ್ನು ತೆಗೆದುಕೊಂಡು ಬರ್ತಿದ್ದಂಥ ಈ ಕತ್ತೆ ಯೇಸು ಸ್ವಾಮಿ ಕುಳಿತುಕೊಳ್ಳೋದಕ್ಕೆ ಯಾವಾಗ ಪ್ರಾರಂಭವಾಯಿತು, ಯೇಸು ಸ್ವಾಮಿ ಯಾವಾಗ ಕತ್ತೆ ಮೇಲೆ ಕುತ್ಕೊಳ್ಳೋದಕ್ಕಾಗಿ ಹೋಗೋದಕ್ಕೆ ಪ್ರಾರಂಭವಾಯಿತು ನೋಡಿ ದೇವರ ಮಕ್ಕಳೇ. ಈ ಕತ್ತೆ ನಡೆಯುವ ದಾರಿಯಲ್ಲಿ ಏನಾಗ್ತಾ ಇದ್ದಾರೆ, ಉತ್ತಮವಾದ ಒಳ್ಳೆ ಬಟ್ಟೆಗಳನ್ನು ಹಾಸಿ ಅಲ್ಲಿ ಯೇಸು ಸ್ವಾಮಿ ಅದರ ಮೇಲೆ ಕುತ್ಕೊಂಡು ಅಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ನೋಡಿ ದೇವರ ಮಕ್ಕಳೇ. ಯೇಸು ಸ್ವಾಮಿ ಯಾವಾಗ ಕತ್ತೆ ಮೇಲೆ ಕುತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಅವಾಗಲೇ ಕತ್ತೆಗೆ ಅಲ್ಲಿ ಮಹಿಮೆ, ಘನತೆ, ಗೌರವ ಎಲ್ಲ ಬರೋದು. ಯೇಸು ಸ್ವಾಮಿ ಕುತ್ತಿದ ತಕ್ಷಣವೇ ಅಲ್ಲಿ ಕತ್ತೆಗೆ ಕೂಡ ಏನು ಬಂತು, ನನ್ನನ್ನು ಕೂಡ ಜನ ಯಾವ ರೀತಿ ಆನರ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನನ್ನನ್ನು ಕೂಡ ಹೊಗಳ್ತಾ ಇದ್ದಾರೆ ನೋಡಿ. ನಾನು ನಡೆಯುವ ದಾರಿ ಕಲ್ಲು ಮಣ್ಣುಗಳು, ಕೊಚ್ಚೆ, ಗಲೀಜು, ಆ ರೀತಿಯಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಯಾವಾಗ ಯೇಸು ನನ್ನ ಮೇಲೆ ಬಂದರು, ಯೇಸು ನನ್ನ ಮೇಲೆ ಕುತ್ಕೊಳ್ತಾ ಇದ್ದಾರೆ, ನನ್ನ ಮೇಲೆ ಒಂದು ಗಲೀಜಾಗಿದ್ದ ಕತ್ತೆಯ ಮೇಲೆ ಒಂದು ಉತ್ತಮವಾದ ಒಳ್ಳೆ ವಸ್ತ್ರವನ್ನು ಹಾಕಿ ಯೇಸು ಕುತ್ಕೊಂಡಿದ್ದ ತಕ್ಷಣವೇ ಆ ಬಟ್ಟೆ ಕತ್ತೆ ಮೇಲೆ ಬಿದ್ದಿದ್ದ ತಕ್ಷಣ ಯಾವ ರೀತಿ ಅದಕ್ಕೆ ಸೊಗಸಾಗಿತ್ತು ಅಂದರೆ ದೇವರ ಮಕ್ಕಳು ಅದು ಎಣಿಸೋದಕ್ಕಾಗೋದಿಲ್ಲ. ಆ ರೀತಿ ದೇವರ ಮಕ್ಕಳ ಯೇಸು ಸ್ವಾಮಿ ಕತ್ತೆ ಮೇಲೆ ಕುಳಿತುಕೊಂಡಿದ್ದ ತಕ್ಷಣ ಓಸಾನ ಅಂತೇಳಿ ಅನೇಕ ಜನರಲ್ಲಿ ಕೂಗಿ ಅನೇಕರು ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಯೇಸು ಸ್ವಾಮಿ ಯಾವಾಗ ಕತ್ತೆ ಮೇಲೆ ಬಂದು ಕುಳಿತುಕೊಂಡ್ರು ಆವಾಗ ಕತ್ತೆಗೆ ಕೂಡ ಅಲ್ಲಿ ಏನಾಯಿತು, ಸನ್ಮಾನ ಉಂಟಾಯಿತು. ದೇವರ ಮಕ್ಕಳೇ, ಕತ್ತೆನೂ ಕೂಡ ಅಲ್ಲಿ ಯೇಸು ಸ್ವಾಮಿಗೆ ಮಾತ್ರ ಅಲ್ಲ, ಕತ್ತೆ ಕೂಡ ಒಂದು ಉತ್ತಮವಾದ ಒಳ್ಳೆ ವಸ್ತ್ರದ ಮೇಲೆ ಅನೇಕ ಗರಿಗಳಿಂದ ಹೊಸಾನ ಅಂತೇಳಿ ಯೇಸುಗೆ ಹೇಳುವಾಗಲೇ ಕತ್ತಿಗೆ ಕೂಡ ಏನಾಯಿತು, ನನ್ನನ್ನು ಕೂಡ ಜನ ಒಂದು ಉತ್ತಮವಾದ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ, ನನ್ನನ್ನು ಕೂಡ ಜನ ಹೊಗಳ್ತಾ ಇದ್ದಾರೆ. ಯಾರಿಗೂ ಬೇಡದ ಕತ್ತೆ ಅನೇಕ ಚಾಟಿಂದ ನಾನು ಹೊಡಿತಾ ಇದ್ರು, ಕೋಲಿಂದ ನನ್ನನ್ನು ಹೊಡಿತಾ ಇದ್ರು, ಅನೇಕ ಅಗಸರ ಬಟ್ಟೆ ಹಾಕಿ ನನ್ನ ಮೇಲೆ ಬಟ್ಟೆ ತೆಗೆದುಕೊಂಡು ಬಂದಿಲ್ಲ ಅಂದರೆ ನನಗೆ ಹೊಡಿತಾ ಇದ್ರು. ಈ ರೀತಿಯಾಗಿ ಕತ್ತೆ ಒಂದು ತಳ್ಳಲ್ಪಟ್ಟಂಥ ಒಂದು ಪರಿಸ್ಥಿತಿಯಲ್ಲಿ ಹೋದಂಥ ಕತ್ತೆನ ಯೇಸು ಸ್ವಾಮಿ ಕರೆದ ತಕ್ಷಣವೇ ಕತ್ತೆಗೆ ಏನಾಯ್ತಲ್ಲಿ ಮಾನ ಗೌರವ ಬರೋದಕ್ಕೆ ಪ್ರಾರಂಭವಾಯಿತು. ದೇವರ ಮಕ್ಕಳೇ, ಅದೇ ರೀತಿ ಇವತ್ತು ನೀವುಗಳು ಕತ್ತೆಯಾಗಿದ್ದೀವ ದೇವರ ಮಕ್ಕಳೇ. ಇವತ್ತು ಅನೇಕರಿಗೆ ಬೇಡದವರಾಗಿದ್ದೀರಾ, ಅನೇಕರಿಗೆ ನಾವು ಪ್ರಯೋಜನ ಇಲ್ವಾ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಇವತ್ತು ದೇವರ ವಾಕ್ಯದ ಪ್ರಕಾರ ಈ ವಾಕ್ಯದಲ್ಲಿ ನೋಡುವುದಾದರೆ ಇವತ್ತು ನಾವು ಕತ್ತೆಗಳಾಗಿರ್ಬೋದು, ಅನೇಕರಿಗೆ ನಾವು ಅನೇಕ ನಮ್ಮ ನೋಡಿ ತಳ್ಳಲ್ಪಟ್ಟಿರ್ಬೋದು. ಏನಕ್ಕೂ ಪ್ರಯೋಜನ ಇಲ್ಲ, ಏನಕ್ಕೂ ಈ ಗಣನೆಗೆ ಬಾರದೇ ಇರುವಂಥ ಯಾವುದಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಅಂತೇಳಿ ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ನಮ್ಮ ಕುರಿತು ತಪ್ಪಾಗಿ ಮಾತಾಡಿರ್ಬೋದು ದೇವರ ಮಕ್ಕಳೇ. ಆದರೆ ಯೇಸು ಯಾವಾಗ ನಿನ್ನ ಜೀವಿತದಲ್ಲಿ ಬರ್ತಾರೆ, ಯಾವಾಗ ಯೇಸು ನಿನ್ನ ಬಳಿಗೆ ಬರೋದಕ್ಕೆ ಪ್ರಾರಂಭವಾಗ್ತಾರೆ, ಯೇಸು ನಿನ್ನ ಮೇಲೆ ಕುತ್ಕೊಂಡಾಗ, ಯೇಸು ನಿನ್ನ ನಿನ್ನ ಆತ್ಮದೊಳಗೆ ಆತನ ಬರುವಾಗ, ಪರಿಶುದ್ಧಾತ್ಮದಲ್ಲಿ ನೀನು ತುಂಬಿಕೊಳ್ಳುವಾಗ, ಪರಿಶುದ್ಧಾತ್ಮನ ಜೊತೆ ನೀನು ನಡೆಯುವಾಗ, ಪರಿಶುದ್ಧಾತ್ಮನಿಗೆ ದೇವರಿಗೆ ಮಾತ್ರ ಅಲ್ಲ ಘನತೆ, ಗೌರವ, ಮಹಿಮೆ, ನಿನಗೂ ಕೂಡ ಅಲ್ಲಿ ಮಹಿಮೆ ಉಂಟಾಗುತ್ತೆ. ನಿನ್ನನ್ನು ಕೂಡ ಅಲ್ಲಿ ಆನರ್ ಮಾಡ್ತಾರೆ ದೇವರ ಮಕ್ಕಳೇ, ನಿನ್ನನ್ನು ಕೂಡ ಅಲ್ಲಿ ಸನ್ಮಾನ ಮಾಡ್ತಾರೆ. ಕತ್ತೆನ ಗೌರವ ಕೊಡದೇ ಇರೋಂಥ ಕತ್ತೆಗೆ, ಸನ್ಮಾನ ಮಾಡದೇ ಇರೋಂಥ ಕತ್ತೆಗೆ, ಹಾಳಾಗಿದ್ದಂಥ ಕತ್ತೆ, ಅಗಸು ಬಟ್ಟೆಗಳನ್ನು ತೆಗೆದುಕೊಂಡು ಬಂದಂಥ ಕತ್ತೆನ ಅಲ್ಲಿ ಏನು ಮಾಡಿದ್ರು ದೇವರ ಮಕ್ಕಳ, ಹಾಳಾಗಿದ್ದಂಥ ನಮ್ಮನ್ನು ಅರಸರಾಗಿ ಮಾರ್ಪಡಿಸೋದಕ್ಕೆ ಪ್ರಾರಂಭವಾಯಿತು. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ಕತ್ತೆಯ ರೀತಿಯಲ್ಲಿ ಅನೇಕರಿಂದ ತಿರಸ್ಕರಿಸಲ್ಪಟ್ಟಿದ್ದೀರಾ, ನಿಂದಿಸಲ್ಪಟ್ಟಿದ್ದೀರಾ, ಅವಮಾನಕ್ಕೊಳಗಾಗಿದ್ದೀರಾ. ಅನೇಕ ನಿನಗೆ ಯಾವ ಕೆಲಸ ಮಾಡೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ನೀನು ಏನಕ್ಕೂ ಪ್ರಯೋಜನ ಇಲ್ಲ, ನಿನಗೆ ಏನು ಮಾಡೋಕ್ಕೂ ಬರಲ್ಲ ಅಂತೇಳಿ ನಾನಾ ವಿಧವಾದ ರೀತಿಯಲ್ಲಿ ನಿನ್ನನ್ನು ಹೀಯಾಳಿಸಿ ನಿಂದಿಸಿ ನಿನ್ನನ್ನು ದುಃಖಪಡಿಸ್ತಾ ಇದ್ದಾರಾ. ಆದರೆ ಯಾವಾಗ ಯೇಸು ನಿನ್ನೊಳಗಡೆ ಬರೋದಕ್ಕೆ ಪ್ರಾರಂಭವಾಯಿತು, ಇನ್ನೇ ತಿರುಗಿ ನೋಡೋಣ ದೇವರ ಮಕ್ಕಳೇ, ನಮ್ಮ ಜೀವನ ಹೇಗಿತ್ತು ಯೇಸುನ ಅರಿಯೋದಕ್ಕಿಂತ ಮುಂಚೆ, ಯೇಸುವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಕ್ರಿಸ್ತನನ್ನು ಅಂಗೀಕಾರ ಮಾಡದೇ ಇರೋದಕ್ಕಿಂತ ಮುಂಚೆ ನಮ್ಮ ಜೀವನ ಹೇಗಿತ್ತು, ನಮ್ಮ ಜೀವನ ಚರಿತ್ರೆ ಹೇಗಿತ್ತು, ಹಿಂದೆ ತಿರುಗಿ ನೋಡೋಣ, ಆದು ಬಂದ ಜೀವಿತವನ್ನು ನೋಡೋಣ ದೇವರ ಮಕ್ಕಳೇ. ಯಾರು ನಮ್ಮನ್ನು ಗೌರವಿಸದೇ ಇರೋ ಸಮಯದಲ್ಲಿ, ಯಾರು ನಮ್ಮನ್ನು ಆನರ್ ಮಾಡದೇ ಇರೋ ಸಮಯದಲ್ಲಿ, ಅನೇಕರು ತಳ್ಳಲ್ಪಟ್ಟಾಗ, ವೇದನೆಯಲ್ಲಿರುವಾಗ ಯೇಸುನು ಯಾವಾಗ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ, ಒಂದೊಂದು ಸ್ಟೆಪ್ ನಿನ್ನ ಕೆಲಸದಲ್ಲಿ, ನಿನ್ನ ಬಿಸ್ನೆಸ್ಸಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಸೇವೆಯಲ್ಲಿ ದೇವರು ಏನು ಮಾಡಿದ್ರು, ದಿನ 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 ನಿನ್ನನ್ನು ಮೇಲಕ್ಕೆ ಎತ್ತೋದಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ರೀತಿ ದೇವರ ಮಕ್ಕಳೇ, ಮತ್ತೊಂದು ವಾಕ್ಯವನ್ನು ಆಧಾರವಾಗಿ ನಾವು ಓದಿಕೊಳ್ಳೋಣ. 1 ಪೇತ್ರ 5:6 ಓದಿಕೊಳ್ಳೋಣ.
ಹೀಗಿರೋದರಿಂದ ದೇವರ ತ್ರಾಣುಲ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, 1 ಪೇತ್ರ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಹೀಗಿರೋದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು. ಇವತ್ತು ನೋಡಿ ದೇವರ ಮಕ್ಕಳೇ, ನನಗೆಲ್ಲ ಗೊತ್ತಿದೆ ಅಂತೇಳಿ ನಮ್ಮನ್ನು ನಾವು ಹೆಚ್ಚಿಸ್ಕೊಂಡ್ರೆ ಅಲ್ಲಿ ದೇವರು ನಮ್ಮನ್ನು ಯಾವಾಗ ಆತನ ತ್ರಾಣುಳ ಹಸ್ತದಲ್ಲಿ, ಆತನ ಸನ್ನಿಧಾನದಲ್ಲಿ, ಆತನ ಸಮ್ಮುಖದಲ್ಲಿ, ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ತೀವಿ. ನಾವೇನು ಇಲ್ಲಪ್ಪ, ನಾವು ಯಾರಿಗೂ ಪ್ರಯೋಜನ, ನಾವೇನಕ್ಕೂ ಪ್ರಯೋಜನ ಇಲ್ಲ, ನಾವು ಖಾಲಿಯಾದ ಪಾತ್ರೆಗಳು ದೇವರೇ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ತುಂಬಿಸು ಅಂತೇಳಿ ನಮ್ಮನ್ನೇ ನಾವು ಸಜೀವ ಯಜ್ಞವಾಗಿ ಯಾವಾಗ ದೇವರ ಹಸ್ತದಲ್ಲಿ ನಾವು ಸಮರ್ಪಿಸ್ತಿರೋ, ದೇವರ ಮಕ್ಕಳ ಹಸ್ತದಲ್ಲಿ ತಗ್ಗಿಸಿಕೊಳ್ತಿರೋ, ಆತನ ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ಇವತ್ತು ಚಿಕ್ಕದಾಗಿ ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಕೊಟ್ಟರೆ ಅದನ್ನು ನಾವು ತೆಗೆದುಕೊಳ್ಬೇಕು ದೇವರ ಮಕ್ಕಳೇ. ಇಲ್ಲ, ನನಗೆ ಎತ್ತಿದೆ ದೊಡ್ಡದು ಬೇಕು, ನನಗೆ ದೊಡ್ಡ ಸ್ಥಾನ ಬೇಕು, ದೊಡ್ಡ ಸ್ಟೇಜ್ ಬೇಕು, ದೊಡ್ಡ ಕಾಯರ್ ಬೇಕು, ದೊಡ್ಡ ಸಭೆ ಬೇಕು, ದೊಡ್ಡ ಆತ್ಮಗಳ ಗುಂಪಿನ ಜನ ಬೇಕು, ದೊಡ್ಡ ಕೆಲಸ ಬೇಕು. ಈ ರೀತಿ ಎಲ್ಲ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ದೇವರು ನಮಗೆ ಚಿಕ್ಕದಾಗಿ ಏನಾದರೂ ಕೊಟ್ಟರು ಕೂಡ ಅದರಲ್ಲಿ ನಾವೇನಾಗಿರಬೇಕು, ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ನಾನು ಹೇಳೋದು ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ನನಗೇನು ರೆಸ್ಪಾನ್ಸ್ ಬರ್ತಾ ಇಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಓಕೆ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತದೆ ನಮ್ಮನ್ನೇ ನಾವು ದೇವರ ಹಸ್ತದಲ್ಲಿ ತಗ್ಗಿಸ್ಕೊಳ್ಬೇಕು. ಯಾವಾಗ ದೇವರ ಹಸ್ತದಲ್ಲಿ ನಮ್ಮನ್ನೇ ನಾವು ಏನು ಇಲ್ಲ ಸ್ವಾಮಿ, ನಾವು ಹೊಗಳಿಕೊಳ್ಳೋದಕ್ಕೆ, ಪ್ರಶಂಸೆ ಪಡೋದಕ್ಕೆ ನಮ್ಮ ತೋಳ್ಬಲದಿಂದನೋ ನಮ್ಮ ಸಾಮರ್ಥ್ಯದಿಂದ ಅಲ್ಲಪ್ಪ, ಏನಾದರೂ ನಮ್ಮ ಜೀವಿತದಲ್ಲಿ ನಡೆದಿರೋದಾದರೆ, ಏನಾದರೂ ನಮ್ಮ ಜೀವಿತದಲ್ಲಿ ಆಗಿರೋದಾದರೆ ಅದೆಲ್ಲವೂ ನಿನ್ನ ಕೃಪೆ ಅಪ್ಪ. ನೀನಿಲ್ಲದೆ ನಮ್ಮ ಜೀವಿತದಲ್ಲಿ ಏನು ನಡೆಯೋದಿಲ್ಲ. ನೀ ನಮ್ಮನ್ನು ನಡೆಸ್ತಾ ಇರೋದು. ಇವತ್ತು ಕೆಲಸ ಕೊಟ್ಟಿರ್ಬೋದು, ಇವತ್ತು ಕುಟುಂಬ ಕೊಟ್ಟು ನಮ್ಮ ಜೀವಿತದಲ್ಲಿ ಒಳ್ಳೆ ಕುಟುಂಬ ಜೀವನ ನಡೆಸ್ತಾ ಇರ್ಬೋದು, ದಾಂಪತ್ಯ ಜೀವಿತ ನಡೆಸ್ತಾ ಇರ್ಬೋದು, ಒಂದು ಒಳ್ಳೆಯ ವಿಧವಾದ ರೀತಿಯಲ್ಲಿ ಏನೇ ಒಂದು ಚಿಕ್ಕದು, ಒಂದು ಚಿಕ್ಕ ಕೆಲಸವಾಗಿರ್ಬೋದು, ಚಿಕ್ಕ ಸೇವೆ ಆಗಿರ್ಬೋದು, ಚಿಕ್ಕ ಒಂದು ಬಿಸ್ನೆಸ್ ಆಗಿರ್ಬೋದು, ಯಾವುದು ಕೊಟ್ಟರು ಕೂಡ ಆತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ಬೇಕು. ಆತನ ಸಮ್ಮುಖದಲ್ಲಿ ತಗ್ಗಿಸ್ಕೊಂಡು, ಇದು ನೀನು ಕೊಟ್ಟಿದ್ದು, ಇದು ನೀನು ಮಾಡಿದ್ದು ನನ್ನ ಜೀವಿತದಲ್ಲಿ ಅಂತೇಳಿ ಯಾವಾಗ ನಾವು ನಮ್ಮನ್ನೇ ನಾವು ತಗ್ಗಿಸ್ಕೊಂಡು ಆತನಿಗೆ ನಾವು ಕೃತಜ್ಞತೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೀರಾ, ಆಗ ದಿನ 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 ನಮ್ಮನ್ನು ದೇವರು ಏನು ಮಾಡ್ತಾರೆ, ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಎಷ್ಟು ನಾವು ತಗ್ಗಲ್ಪಡ್ತಿರೋ ಅಷ್ಟು ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಆತ ನಮ್ಮನ್ನು ತೆಗೆದುಕೊಂಡು ಹೋಗ್ತಾರಂತೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಆತನ ತ್ರಾಣುಲ ಹಸ್ತದಲ್ಲಿ, ಆತನ ಸಮ್ಮುಖದಲ್ಲಿ ನಾವು ಯಾರು ದೊಡ್ಡವರಲ್ಲ. ಆತನ ಮಾತ್ರನೇ ಜಯವುಳ್ಳ ದೇವರು, ಸರ್ವಶಕ್ತನು, ರಾಜಾದಿರಾಜನು, ಸೃಷ್ಟಿಕರ್ತನು, ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು. ಆತನಿಂದ ಆಗದೇ ಇರೋ ಕಾರ್ಯ ಒಂದೂ ಇಲ್ಲ ದೇವರ ಮಕ್ಕಳೇ. ನಮ್ಮ ಜೀವಿತದಲ್ಲಿ ಆತನ ಸನ್ನಿಧಾನದಲ್ಲಿ ನಾವು ಯಾವಾಗ ತಗ್ಗಿಸಿಕೊಳ್ತೀರಾ, ಆಗ ದೇವರು ನಮ್ಮ ಜೀವಿತದಲ್ಲಿ ನಾವು ನಿರೀಕ್ಷಿಸೋದಕ್ಕಿಂತ, ನಾವು ಯೋಚಿಸೋದಕ್ಕಿಂತ, ನಾವು ಚಿಂತೆ ಮಾಡೋದಕ್ಕಿಂತ, ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನಸ್ಸು ಊಹಿಸಿದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಆತನ ಅದ್ಭುತ ಮಾಡೋದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಬೇಕು. ಕತ್ತೆ ಯಾವ ರೀತಿ ಕತ್ತೆ ಆಗೋದಕ್ಕೂ ನಾವು ಸರಿ, ದೇವರೇ ನಿನ್ನ ಕುಂಬಾರನು, ನಾವು ಜೇಡಿ ಮಣ್ಣಾಗಿದ್ದೇವಪ್ಪ, ನಮ್ಮನ್ನು ರೂಪಿಸು ದೇವರೇ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು, ನಮ್ಮನ್ನು ತಿದ್ದು ಪರಿಶುದ್ಧಾಪನೆ, ನಮಗೆ ದೇವರ ಚಿತ್ತ ಯಾವುದು, ದೇವರ ಚಿತ್ತ ಇಲ್ಲದೇ ಯಾವುದು, ನಮಗೆಲ್ಲವನ್ನು ತಿಳಿಯಪಡಿಸು ಅಂತೇಳಿ ನಾವು ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ಯಾವಾಗ ನಾವು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ, ಆಗ ಒಂದೊಂದು ಸ್ಟೆಪ್ ದೇವರು ನಮ್ಮನ್ನು ಏನು ಮಾಡ್ತಾರೆ, ನಾವು ಹೋಗುವ ಕೆಲಸದಲ್ಲಾಗಿರ್ಬೋದು, ನೀವು ಮಾಡುವ ಬಿಸ್ನೆಸ್ ಆಗಿರ್ಬೋದು, ನೀವು ಮಾಡುವಂಥ ಸೇವೆ ಆಗಿರ್ಬೋದು, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಸಂಬಂಧಿಕರಲ್ಲಿ, ನೀವು ಹೋಗುವಂಥ ಶಾಲಾ ಕಾಲೇಜುಗಳಲ್ಲಿ, ನೀವು ಹೋಗುವಂಥ ಆಫೀಸ್ಗಳಲ್ಲಿ ದೇವರು ಏನು ಮಾಡ್ತಾರೆ, ದೇವರ ಮಕ್ಕಳೇ, ಎಲ್ಲಿ ನೀವು ತಗ್ಗಿಸ್ಕೊಳ್ತೀರಾ ಅಲ್ಲಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಉನ್ನತ ಮಟ್ಟಕ್ಕೆ ದಿನ ಎಷ್ಟು ನಾವು ತಗ್ಗುತ್ತೀರೋ ಅಷ್ಟು ಮೇಲೆ 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 ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ ದೇವರ ಮಕ್ಕಳೇ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಯೋಸೇಫನ ಜೀವಿತದಲ್ಲಿ ನೋಡಿ, ಆತನು ತನ್ನ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟಾಗ ಆತನ ತಂದೆ ಮನೆಯಲ್ಲಿ ಅವನಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ, ಯಾವುದಕ್ಕೂ ಅವನಿಗೆ ಇಕ್ಕಟ್ಟಿರಲಿಲ್ಲ ದೇವರ ಮಕ್ಕಳೇ. ಆದರೆ ಅವನ ಪರಿಸ್ಥಿತಿಗಳು ಬದಲಾಗ್ತಾ ಬಂತು. ಆತನ ಪೋಟಿಫರ್ನ ಮನೆಯಲ್ಲಿರುವಾಗಲೂ ಕೂಡ ಅವನು ಹಾಳಾಗಿ ಕೆಲಸ ಮಾಡ್ತಾ ಇದ್ದ, ಸೆರೆ ಮನೆಯಲ್ಲಾಗ್ದಾಗ ಕೂಡ ಅವನು ಹಾಳಾಗಿ ಕೆಲಸ ಮಾಡ್ತಾ ಇದ್ದ. ಅವನು ಎಷ್ಟು ತಗ್ಗಿಸ್ಕೊಳ್ತಾ ಇದ್ನೋ ಅಷ್ಟು ದೇವರು ಏನು ಮಾಡಿದ್ರು, ಐಗುಪ್ತಕ್ಕೆ ಆತನ ಇಸ್ರಾಯೇಲ್ ಆಗಿ ಅರಸನಾಗಿ ಮಾರ್ಪಡಿಸಿದ್ರು. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ಬೇಕು, ನಮ್ಮನ್ನೇ ನಾವು ಒಪ್ಪಿಸ್ಕೊಡ್ಬೇಕು, ನಮ್ಮನ್ನೇ ನಾವು ಸಮರ್ಪಿಸಬೇಕು. ದೇವ್ರು ಮಾಡಿದಂಥ ಅನೇಕ ಅದ್ಭುತ ಕಾರ್ಯಗಳಿಗೆ ನಾವು ಸ್ತುತಿ ಸ್ತೋತ್ರನ ಹೇಳ್ತಾ ಇರಬೇಕು. ನನ್ನಿಂದನೇ ನಡೆಯೋದು, ನನ್ನಿಂದನೇ ಆಗೋದು, ಎಲ್ಲ ನನ್ನ ಮೂಲಕನೇ ಅನ್ನೋದು ಎಲ್ಲವನ್ನು ತೆಗೆದುಹಾಕಿ ದೇವರ ಹಸ್ತದಲ್ಲಿ ನಾವು ಒಪ್ಪಿಸ್ಕೊಡ್ಬೇಕು ದೇವರ ಮಕ್ಕಳೇ. ಯಾವಾಗ ನಾವು
ಒಪ್ಪಿಸಿಕೊಟ್ಟು ತಗ್ಗಿಸ್ಕೊಳ್ತೀರಾ, ಆಗ ದೇವರು ದಿನ 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 ನಮ್ಮನ್ನು ಆತನ ಮೇಲೆ ಕೆತ್ತುತ್ತಾನೆ. ದೀನರಿಗೂ ದೇವರು ಕೃಪೆಯನ್ನು ತೋರಿಸ್ತಾರೆ. ಅಹಂಕಾರಿಗಳನ್ನ ನಾನು ಎದುರಿಸ್ತೇನೆ, ದೀನರಿಗೆ ನಾನು ಯಾವಾಗಲೂ ಕೃಪೆ ತೋರಿಸ್ತೀನಿ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಮಕ್ಕಳೇ, ಯಾವಾಗ ದೀನತೆ ಸ್ವಭಾವ, ದೀನ ಮನಸ್ಸು ನಮ್ಮ ಒಳಗಡೆ ಇರುತ್ತೋ ದೇವರು ನಮಗೆ ಆತನ ಕೃಪೆಯನ್ನು ತೋರಿಸುವನಾಗಿರ್ತಾನೆ. ಅದೇ ರೀತಿಯಾಗಿ ದೇವರ ಮಕ್ಕಳು, ಅದಕ್ಕೆ ಆಧಾರವಾಗಿ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 40:21 ಓದಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 40:29. ಯಾರಾದರೂ ಸಾಧ್ಯವಾದರೆ ಓದ್ಬೋದು. 29 ಪ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ. ಸರಿಯಲ್ಲ? ಓದಿ ಸಿಸ್ಟರ್. 29 ಪ್ರಾಣವನ್ನು ಅನುಗ್ರಹಿಸಿ ದುರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಣಿ ದಣಿಯಲು ನಡೆದು ಬಳಲರು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡೋ ಪ್ರಕಾರ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಇವತ್ತು ನೋಡಿ ದೇವರ ಮಕ್ಕಳೇ, ಗೂಗಲ್ ಮೀಟಿಂಗಲ್ಲಿ ಕೂಡಿ ಬಂದಿರೋಂಥ ಎಲ್ಲ ಕುಟುಂಬದವರಿಗೆ ದೇವರು ಏನು ಹೇಳ್ತಾ ಇರೋದು ಗೊತ್ತಾ? ಇವತ್ತು ಸೋತು ಹೋಗಿದ್ದೀರಾ, ನಿಮ್ಮ ಜೀವಿತದಲ್ಲಿ ಸೋತಂಥ ಒಂದು ಅನುಭವದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ. ಯಾವ ಕೆಲಸ ಕೈ ಹಾಕಿದ್ರೂ ಸಕ್ಸಸ್ ಕಾಣ್ತಾ ಇಲ್ಲ, ಏನು ಮಾಡಿದ್ರೆ ನನ್ನ ಜೀವಿತದಲ್ಲಿ ಉದ್ಧಾರ ಆಗ್ತಾ ಇಲ್ಲ, ನನ್ನ ಮೇಲಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ಅಂದರೆ ದೇವರ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ದೇವರು ಏನು ಮಾಡ್ತಾ ಇದ್ದಾರೆ? ಬಹುಬಲವನ್ನು ದಯಪಾಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂದರೆ ಸೋತು ಹೋಗಿರೋರಿಗೆ, ನಿರ್ಬಲ ಉಳ್ಳವರಿಗೆ, ಅಂದರೆ ನಿಸ್ಸಹಾಯಕರಾಗಿರೋರಿಗೆ, ಯಾವುದೇ ಒಂದು ಸಹಾಯ ಇಲ್ಲದೆ ಯಾರು ಕೂಡ ಅನೇಕ ಡಾಕ್ಟರ್ಗಳು ನಿಮ್ಮನ್ನು ಕೈಬಿಟ್ಟಿರ್ಬೋದು, ಸಂಬಂಧಿಕರು ನಿಮ್ಮನ್ನು ಕೈಬಿಟ್ಟಿರ್ಬೋದು, ಯಾರೆಲ್ಲ ನಿಮ್ಮನ್ನು ತೊರೆದು ಬಿಟ್ಟಿರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ಸೋತು ಹೋಗಿರೋಂಥ ನಿನ್ನ ಜೀವಿತದಲ್ಲಿ, ಸೋತು ಹೋಗಿರೋಂಥ ನಿನ್ನ ಕುಟುಂಬದಲ್ಲಿ, ನೀನು ಹೋಗಿ ಮಾಡುವಂಥ ಕೆಲಸದಲ್ಲಿ ಆಗಿರ್ಬೋದು, ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರಾ, ಸೋತು ಹೋಗನಿಗೆ ದೇವರ ತ್ರಾಣವನ್ನು ಆತನ ತ್ರಾಣಳ ಹಸ್ತದಲ್ಲಿ ನಾವು ತಗ್ಗಿಸಿಕೊಂಡಾಗ ಆತನ ತ್ರಾಣಳ ಹಸ್ತದಿಂದ ನಿಮ್ಮನ್ನು ಆತನ ಮೇಲೆ ಕೆತ್ತುವನಾಗಿದ್ದಾನೆ. ಅಲ್ಲಲ್ಲಿಯ ಆತನ ತ್ರಾಣಳ ಹಸ್ತದಲ್ಲಿ ಯಾವಾಗ ನೀವು ತಗ್ಗಿಸಿಕೊಳ್ತೀರೋ ಆತನ ತ್ರಾಣಳ ಹಸ್ತದಿಂದ ಆತನ ನಿಮ್ಮನ್ನು ಅನುಗ್ರಹಿಸಿ ನಿಮ್ಮನ್ನು ಮೇಲೆ ಕೆತ್ತಿ ನಿಮ್ಮನ್ನು ಆತನ ಆಶೀರ್ವಾದ ಮಾಡುವವನಾಗಿದ್ದಾನೆ. ಅದೇ ರೀತಿ ದೇವರ ಮಕ್ಕಳೇ, ನಿರ್ಬಲನಿಗೆ ಬಹುಬಲವನ್ನು ಆತನ ದಯಪಾಲಿಸ್ತಾ ಇದ್ದಾನೆ. ಅಂದರೆ ನಿನ್ನ ಜೀವಿತ ನಿರ್ಬಲವಾಗಿದೆಯಾ, ನಿನ್ನ ಕುಟುಂಬ ಒಂದು ನಿರ್ಬಲವಾಗಿದೆಯಾ, ದೇವರ ಒಂದು ಪರಿಶುದ್ಧಾತ್ಮನ ಒಂದು ಬಹುಬಲವನ್ನು ಆತ ನಿನಗೆ ದಯಪಾಲಿಸುವನಾಗಿದ್ದಾನೆ. ಹಲ್ಲೆಲೂಯ. ಅಂದರೆ ನೋಡಿ ದೇವರ ಮಕ್ಕಳೇ, ದೇವರ ಬಲ ಯಾವ ರೀತಿ ಅಂದರೆ ಆ ಕಾಡು ಕೋಣದ ಬಲಕ್ಕಿಂತ ಬಲವಾದ ಅಭಿಷೇಕ, ಕಾಡು ಕೊಂಬಿನ ತೈಲದ ಅಭಿಷೇಕ ದಾವೀದನ ಮೇಲೆ ಸುರಿಸುತ್ತೀನಿ ಅಂತ ಹೇಳಿದ ರೀತಿಯಲ್ಲಿ ಇವತ್ತು ಸೋತವರಿಗೆ, ನಿರ್ಬಲ ಉಳ್ಳವರಿಗೆ ಅನೇಕ ವಿಧವಾದ ರೀತಿಯಲ್ಲಿ ಸಮಸ್ಯೆದಲ್ಲಿ ಹಾದು ಹೋಗ್ತಿರೋಂಥ ನಿನ್ನ ಜೀವಿತದಲ್ಲಿ ದೇವರೇನು ಮಾಡುವಂತರಾಗಿದ್ದಾರೆ. ದೇವರ ಮಕ್ಕಳೇ, ಆತನು ಏನಾಗಿದ್ದಾನೆ? ಆತನು ಬಲವನ್ನು ಆತ ನಿಮಗೆ ದಯಪಾಲಿಸ್ತಾ ಇದ್ದಾನೆ. ಅನೇಕ ರೋಗದಲ್ಲಿ, ಅನೇಕ ಕಷ್ಟದಲ್ಲಿ, ಅನೇಕ ದುಃಖದಲ್ಲಿ, ಸಮಸ್ಯೆದಲ್ಲಿ, ಪ್ರತಿಕೂಲದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ. ದೇವರ ಬಲ ನಿನ್ನೊಳಗಡೆ ಬಂದು ದೇವರ ಶಕ್ತಿಯಿಂದ ನಿಮ್ಮನ್ನು ತುಂಬಿಸಿ ಆತ ನಿನ್ನನ್ನು ಅಭಿಷೇಕ ಮಾಡಿ ನಿನ್ನನ್ನು ಆತನ ಬಲದೊಟ್ಟಿಗೆ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರ ಮಕ್ಕಳೇ, ಅದೇ ರೀತಿ ದೇವರ ಮಕ್ಕಳೇ, ಅನೇಕರು ಇವತ್ತು ಸೋತು ಹೋಗಿದ್ದೀರಾ, ಅನೇಕರು ನಿರ್ಬಲಸ್ಥರಾಗಿದ್ದೀರಾ, ಏನು ಮಾಡೋಕ್ಕಾಗದ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ. ಆತನ ಬಲ ನಿಮ್ಮ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ. ದೇವರ ಬಲ ನಿಮ್ಮ ಮೇಲೆ ಬರುವಾಗ ಈ ಲೋಕದಲ್ಲಿರುವಂಥ ಅನೇಕ ಶತ್ರುಗಳು, ಅನೇಕ ಸೈತಾನ ಕುತಂತ್ರಗಳು, ಸೈತಾನ ಪ್ಲಾನ್ಗಳು, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಸೇವೆಗೆ ವಿರುದ್ಧವಾಗಿ, ನಿನ್ನ ಕೆಲಸಕ್ಕೆ ವಿರುದ್ಧವಾಗಿ ಎದ್ದು ಬಂದಿರುವಂಥ ಎಲ್ಲ ಸೈತಾನ ಕೋಟೆಗಳನ್ನು ಎದುರಿಸಿ ನಿಲ್ಲತಕ್ಕಂಥ ಒಂದು ಬಲ ನಿನ್ನ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ನೋಡಿ, ಕಾಡು ಕೋಣಿನ ಕೊಂಬಿನ ಬಲ ನಾನು ನಿನಗೆ ದಯಪಾಲಿಸ್ತೀನಿ ಅಂತ ದೇವರ ವಾಕ್ಯದಲ್ಲಿ ಓದಿಕೊಳ್ತೀವಿ. ಅಂದರೆ ಕಾಡು ಕೋಣ ಎಷ್ಟು ಬಲ ಉಳ್ಳದು, ಎಷ್ಟು ಬಲಿಷ್ಠವಾಗಿರೋದು. ಅಂದರೆ ದೇವರಿಂದ ಬರುವಂಥ ಒಂದು ಬಲ ಅದು ಬಲಿಷ್ಠವಾಗಿರುತ್ತೆ. ಈ ಲೋಕದಲ್ಲಿರುವಂಥ ಎಲ್ಲ ಸೈತಾನ ಕಾರ್ಯಗಳು, ಈ ಲೋಕದಲ್ಲಿರೋ ಕಷ್ಟಗಳು, ಪ್ರತಿಕೂಲಗಳು, ಪಾಪದಿಂದ ಬರುವಂಥ ಶೋಧನೆ, ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳು, ಈ ಲೋಕದಲ್ಲಿ ಪಾಪವನ್ನು ತುಂಬಿಕೊಂಡಿದ್ದ ಈ ಲೋಕದಲ್ಲಿ ಜೀವಿಸುವಾಗ ಈ ಪಾಪವನ್ನು ಜಯಿಸಕ್ಕಾಗದಿರೋಂಥ ಒಂದು ಪ್ರತಿಕೂಲ ಅಂತ ಒಂದು ಅವಸ್ಥೆಯಲ್ಲಿ ಹಾದು ಹೋಗ್ತಿರೋಂಥ
ಪ್ರತಿಯೊಂದು ಯವನಸ್ಥರಿಗೆ, ಪ್ರತಿಯೊಂದು ದಾಂಪತ್ಯ ಜೀವನ ಮಾಡುವವರಿಗೆ, ವೃದ್ಧರಿಗೆ, ಅನೇಕ ಕುಟುಂಬದವರಿಗೆ ದೇವರ ಮಕ್ಕಳೇ, ತ್ರಾಣದ ಹಸ್ತದಲ್ಲಿ ಯಾವಾಗ ನೀನು ತಗ್ಗಿಸಿಕೊಳ್ತಾ ಇದೆಯಾ, ಯಾವಾಗ ನಿನ್ನ ಹಸ್ತದಲ್ಲಿ, ದೇವರ ಹಸ್ತದಲ್ಲಿ ನೀನು ಸಮರ್ಪಿಸ್ಕೊಳ್ತಾ ಇದೆಯಾ, ದೇವರೇನು ಹೇಳ್ತಾ ಇದ್ದಾನೆ, ಆತನು ತ್ರಾಣ ಉಳ್ಳವನಿಗೆ, ನಿರ್ಬಲನಿಗೆ ಬಹು ಬಲವನ್ನು ಆತನು ದಯಪಾಲಿಸ್ತಾ ಇದ್ದಾನೆ. ದೇವರ ಬಲ ನಿನಗೆ ಕೊಟ್ಟು ಆತನು ನಿನ್ನನ್ನು ಬಲಪಡಿಸಿ ಈ ಲೋಕದಲ್ಲಿ ಎದುರಾಗಿ ಬರುವ ಎಲ್ಲ ಸೈತಾನ ಕಾರ್ಯಗಳನ್ನು, ಅಂಧಕಾರ ಬಲಗಳನ್ನು, ಸೈತಾನ ಕೋಟೆಗಳನ್ನು ಎದುರಿಸತಕ್ಕಂಥ ಒಂದು ಶಕ್ತವಾದ ದೇವರ ಮಹಿಮೆಯಿಂದ ದೇವರು ನಿಮ್ಮನ್ನು ತುಂಬಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅದೇ ರೀತಿ ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಆದರೆ ದೇವರ ಮಕ್ಕಳೇ, ಈ ಲೋಕದಲ್ಲಿ ಅನೇಕ ಜನರು ದೇವರನ್ನು ಅರಿದವರು, ದೇವರ ಮೇಲೆ ನಿರೀಕ್ಷೆ ಇಡಿದವರು, ಮನುಷ್ಯರ ಮೇಲೆ ನಿರೀಕ್ಷೆ ಇಡುವವರು, ಈ ಲೋಕದ ಜನರ ಮೇಲೆ ನಿರೀಕ್ಷೆ ಇಡುವವರು. ಈ ಲೋಕದಲ್ಲಿ ಅನೇಕ ಯವನಸ್ಥರಿರ್ಬೋದು, ಯುವಕರಿರ್ಬೋದು, ಅನೇಕರು ದೇವರ ಮಕ್ಕಳೇ, ಅನೇಕರು ಈ ಲೋಕದಲ್ಲಿರುವಂಥ ಯವನಸ್ಥರಾಗಿರ್ಬೋದು, ಅನೇಕ ಲೋಕ ಪ್ರಕಾರ ಕೆಲಸ ಮಾಡಿ, ಬಿಸ್ನೆಸ್ ಮಾಡಿ, ಲೋಕ ರೀತಿಯಲ್ಲಿ ಜೀವನ ಮಾಡಿ, ಲೋಕ ರೀತಿಯಲ್ಲಿ ನಡೆಯುವಂಥ ಪ್ರತಿಯೊಬ್ಬರು ಕೂಡ ಅವ್ರು ಏನೇ ಮಾಡಿದ್ರು ಕೂಡ, ಅವ್ರು ಎಷ್ಟೇ ದುಡಿದ್ರು ಅವ್ರು ಏನು ಹೋಗ್ತಾರೆ, ಬಳಲಿ ಹೋಗ್ತಾರೆ, ಅಂದರೆ ಅವ್ರು ಸೋತು ಹೋಗ್ತಾರೆ. ಆದರೆ ದೇವರ ಮಕ್ಕಳೇ, ಅವರು ಮುಗ್ಗರಿಸಿ ಬೀಳ್ತಾರೆ. ಹಾಲೆಲೂಯಾ. ಲೋಕ ರೀತಿ ನಡೆಯೋರು, ಲೋಕ ರೀತಿ ಜೀವನ ಮಾಡೋರು, ಲೋಕ ರೀತಿಯ ಹೋಗುವಂಥ ಪ್ರತಿಯೊಂದು ಯುವಕರಾಗಿರ್ಬೋದು, ಯಾರೇ ಆಗಿರ್ಬೋದು ದೇವರ ಮಕ್ಕಳೇ, ಅವರೊಂದು ದಿನ ಬಳಲುತ್ತಾರೆ, ಅವರು ತಳಲ್ತಾರೆ, ಸೊರಗಿ ಮುಗ್ಗರಿಸ್ತಾರೆ, ಅವರೊಂದು ದಿನ ಕೆಳಗೆ ಬೀಳ್ತಾರೆ. ಆದರೆ ಕರ್ತನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಅವರು ಹೇರುವರು. ಹಾಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇವತ್ತು ಈ ಲೋಕದ ಜನರ ಮೇಲೆಲ್ಲ ನೀವು ಭರವಸೆ ಇಡಬೇಕಾಗಿರೋದು, ಈ ಲೋಕದ ವ್ಯಕ್ತಿಗಳ ಮೇಲೆಲ್ಲ ನೀನು ಭರವಸೆ ಇಡಬೇಕಾಗಿರೋದು. ಯಾವಾಗ ಕರ್ತನಾದ ಯೆಹೋವನ ಮೇಲೆ ನೀನು ನಿರೀಕ್ಷೆ ಇಡ್ತೀಯಾ, ಆವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳೇ, ದೇವರಿಂದ ಹೊಸ ಬಲವನ್ನು ನೀನು ಹೊಂದಿಕೊಂಡು ಹದ್ದುಗಳ ರೀತಿಯಲ್ಲಿ ರೆಕ್ಕೆಯನ್ನು ಚಾಚಿಕೊಂಡು ನೀನು ಮೇಲಕ್ಕೆ ಹೋಗ್ತೀಯ. ಹಾಲೆಲೂಯಾ. ಅಂದರೆ ದೇವರ ತ್ರಾಣಹಸ್ತದಲ್ಲಿ ತಗ್ಗಿಸ್ಕೊಂಡು ನಾವು ಆರಾಧನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ದೇವರ ವಾಕ್ಯ ಜ್ಞಾನ ಮಾಡ್ತಾ, ನಮ್ಮನೆ ನಾವು ತಗ್ಗಿಸ್ಕೊಂಡು ದೇವರ ನಾಮನ ಮಹಿಮೆ ಪಡಿಸುವಾಗ ದೇವರ ಮಕ್ಕಳೇ, ದೇವರೇನು ಮಾಡ್ತಾರೆ, ಕರ್ತನ ವಾಕ್ಯ, ದೇವರ ವಾಕ್ಯ ಹೇಳ್ತದೆ, ಕರ್ತನಾದ ಯೆಹೋವನ ಮೇಲೆ ಯಾರು ನಿರೀಕ್ಷೆ ಇಡ್ತಾರೋ ಅವರು ಹೊಸ ಬಲ ಹೊಂದುತ್ತಾರೆ. ಮೊದಲು ನಾವು ಕರ್ತನ ಮೇಲೆ ನಿರೀಕ್ಷೆ ಇಡಬೇಕು. ಈ ಲೋಕದ ಹಣದ ಮೇಲಾಗಲಿ, ಈ ಲೋಕದ ಬಿಸ್ನೆಸ್ ಮೇಲಾಗಲಿ, ಈ ಲೋಕದ ಸಂಬಂಧಿಕರ ಮೇಲಾಗಲಿ, ಯಾರ ಮೇಲಾಗಲಿ ಅಲ್ಲ, ಅಲ್ಲ, ಈ ಲೋಕದ ಮೇಲೆ ಇರೋ ಯಾರ ಮೇಲೂ ಕೂಡ ನಾವು ನಿರೀಕ್ಷೆ ಇಡದಂತೆ ಲೋಕದ ಕರ್ತನಾದ ಯೆಹೋವನ ಮೇಲೆ ಯಾವಾಗ ನಾವು ನಿರೀಕ್ಷೆ ಇಡ್ತೀರೋ ಆವಾಗ ದೇವರಿಂದ ಹೊಸ ಬಲವನ್ನು ಹೊಂದ್ಕೊಳ್ತೀರಿ, ಹೊಸ ಅಭಿಷೇಕವನ್ನು, ಹೊಸ ನೂತನವಾದ ಒಂದು ಸೃಷ್ಟಿಯನ್ನು, ನೂತನವಾದ ಒಂದು ಎಲ್ಲ ಹೊಸ ಬಿಗಿನಿಂಗ್, ಎಲ್ಲ ಡೋಸ್ಗಳು, ಹೊಸ ರೀತಿಯ ಒಂದು ಅನುಭವಗಳು, ಹೊಸ ರೀತಿಯ ವಾಕ್ಯಗಳು, ಹೊಸ ರೀತಿಯ ಕೃಪಾ ವರಗಳು, ಹೊಸ ರೀತಿಯ ದರ್ಶನಗಳಿಂದ ತುಂಬಿಸಿ ದೇವರು ಹೊಸ ಫಲವನ್ನು ನಾವು ಹೊಂದಿಕೊಳ್ಳೋದಕ್ಕಾಗಿ ಹೋಗ್ತೀರಿ. ಹಾಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ಈ ಕತ್ತೆ ರೀತಿಯಲ್ಲಿ ಯಾವಾಗ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ತೀರಿ, ಯಾವಾಗ ಕತ್ತೆ ಆಗೋದಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ತೀರೋ, ಯಾವಾಗ ಕರ್ತನ ಮೇಲೆ ನಾವು ನಿರೀಕ್ಷೆ ಇಡ್ತೀರೋ ಆವಾಗ ದೇವರಿಂದ ಹೊಸ ಬಲವನ್ನು ಹೊಂದಿಕೊಳ್ತೀರಿ. ಹಾಲೆಲೂಯಾ. ಯಾವ ರೀತಿ ಹೊಸ ಬಲ? ಹಳೆಯದೇ ಅಲ್ಲ, ಹಳೆಯ ಅಭಿಷೇಕ, ಹಳೆಯದೇ ಪಾಪ, ಹಳೆಯದೇ ಲೋಕ ರೀತಿಯಲ್ಲಿ ಜೀವಿಸೋದು, ಲೋಕದ ಕಾರ್ಯಗಳು, ಲೋಕದ ಹೆಚ್ಚುಗಳು, ಲೋಕದ ಆಡಂಬರಗಳ ರೀತಿಯಲ್ಲೆಲ್ಲ ಜೀವಿಸಬೇಕಾಗಿರೋದು. ದೇವರ ಮಕ್ಕಳೇ, ಕರ್ತನ ಮೇಲೆ ನಿರೀಕ್ಷೆ ಇಟ್ಟು ಕರ್ತನ ತ್ರಾಣದ ಹಸ್ತದಲ್ಲಿ ತಗ್ಗಿಸ್ಕೊಂಡು ನಾವು ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮನೆ ನಾವು, ದೇವರೇ ನಾನು ಪಾಪಿಯಪ್ಪ, ನಾನೇನಿಲ್ಲ ಸ್ವಾಮಿ, ನಾನು ನಿನ್ನ ಮಗಳಪ್ಪ, ನಿನ್ನ ರಕ್ತದಿಂದ ಆತ ನಮಗೆ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನೊಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿ ನಮಗೋಸ್ಕರ ಆತನ ರಕ್ತ ಸುರಿಸಿ ನಮ್ಮನ್ನು ಕ್ರಯಕ್ಕೆ ಆತನು ಕೊಂಡುಕೊಂಡಿದ್ದಾರೆ, ಬೆಲೆ ಕೊಟ್ಟು ನಮ್ಮನ್ನು ಮಗಳಾಗಿ ದತ್ತು ತೆಗೆದುಕೊಂಡಿದ್ದಾರೆ. ದೇವರ ಮಕ್ಕಳೇ, ಹಾಗಿರುವಾಗ ಆತನು ಮಾಡಿದಂಥ ತ್ಯಾಗಕ್ಕಾಗಿ, ಆತನು ಮಾಡಿದ ಉಪಕಾರಗಳಿಗಾಗಿ, ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಒಳ್ಳೆ ದಾನಗಳಿಗಾಗಿ, ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಕರ್ತನ ಏನೇ ಸಮಸ್ಯೆ ಬಂದರು, ಏನೇ ಹೋರಾಟ ಬಂದರು, ಪ್ರತಿಕೂಲ ಬಂದರು, ದೇವರ ಮೇಲೆ ಯಾವಾಗ ನೀನು ನಿರೀಕ್ಷೆ ಇಡ್ತೀಯ, ಅನೇಕ ಕಷ್ಟ ಬರುವಾಗ, ಹೋರಾಟ ಬರುವಾಗ, ಪ್ರತಿಕೂಲ ಬರುವಾಗ, ಅನೇಕ ಸಮಸ್ಯೆಗಳು ಬರುವಾಗ, ಅವಮಾನ ಬರುವಾಗ ಮನುಷ್ಯನ ಹುಡ್ಕೊಂಡು ಹೋಗ್ಬೇಡ್ರಿ. ದೇವರ ಸನ್ನಿಧಾನದಲ್ಲಿ ಕುಳಿತು, ದೇವರ ಪಾದದಲ್ಲಿ ಕುಳಿತು ಯಾವಾಗ ನೀನು ಕರ್ತನ ಮೇಲೆ ನಿರೀಕ್ಷೆ ಇಡ್ತೀಯ, ಯಾವಾಗ ಕರ್ತನ ಮೇಲೆ ನಿರೀಕ್ಷೆ ಇಟ್ಟು ನೀನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀಯ, ಆವಾಗ ನಿನ್ನ ಜೀವಿತದಲ್ಲಿ ಸೋತು ಹೋಗಿದಂಥ ನಿನ್ನ ಜೀವಿತ, ನಷ್ಟವಾಗಿದ್ದಂಥ ನಿನ್ನ ಜೀವಿತ, ಏನೆಲ್ಲ ನಿನ್ನ ಜೀವಿತದಲ್ಲಿ ನಷ್ಟವಾಗಿದೆಯೋ ಅದು 100 ಪಟ್ಟು ತಿರುಗಿ ಪಡೆಯತಕ್ಕಂತೆ ಒಂದು ಹೊಸ ಬಲವನ್ನು ಹೊಂದಿಕೊಂಡು ದೇವರು ಸೋತವನಿಗೆ, ತ್ರಾಣವುಳ್ಳವನಿಗೆ ಏನು ಹೇಳ್ತಾ ಇದ್ದಾರೆ, ನಾನು ಅವ್ರನ್ನ ಅನುಗ್ರಹಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ,
ದೇವರ ಮಕ್ಕಳೇ, ಹೊಸ ಬಲವನ್ನು ಕೊಟ್ಟು ಆತನನ್ನು ದೇವರ ಹದ್ದುಗಳ ರೀತಿಯಲ್ಲಿ ಮೇಲೆ ಕಾರತಕ್ಕಂಥ ಉನ್ನತ ಸ್ಥಾನಕ್ಕೆ ದೇವರು ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ. ನೋಡಿ ದೇವರ ಮಕ್ಕಳೇ, ಹದ್ದು ನೋಡಿ ಯಾವತ್ತು ಕೆಳಗಡೆ ಅಲ್ಲ ಅದು ಹಾರೋದು, ಕೆಳ ಮಟ್ಟದಲ್ಲೆಲ್ಲ ಅದು ಜೀವಿಸೋದು, ಕೆಳಗಡೆ ಅಲ್ಲ ಅದು ಯಾವಾಗ ಕಾಗೆ ರೀತಿಯ ಕಾಗೆ ನೋಡಿ ಅದು ಯಾವಾಗಲೂ ಕೆಳಗಡೆನೇ ಇರುತ್ತೆ. ಹದ್ದು ಬಂದ್ಬಿಟ್ಟು ಅದು ಯಾವ ರೀತಿ ಹದ್ದು ಏನಕ್ಕೆ ಹೋಲಿಕೆ ಆಗುತ್ತೆ, ಹದ್ದುಗಳ ರೀತಿಯಲ್ಲಿ ನಾನು ನಿಮ್ಮ ಉನ್ನತ ಸ್ಥಾನಕ್ಕೆ ನಾವು ನಿಮ್ಮನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹದ್ದು ಏನು ತೋರಿಸುತ್ತಂದರೆ, ಹದ್ದು ಯಾವಾಗಲೂ ರೀಚ್ ಉನ್ನತ ಆಕಾಶ ಮಂಡಲಕ್ಕೆ, ಪರ್ವತ ಮಂಡಲಕ್ಕೆ ಅದು ಹಾರುತ್ತೆ. ದೇವರ ಮಕ್ಕಳೇ, ಈ ಲೋಕದಲ್ಲಿ ಎಷ್ಟೇ ಅನೇಕ ಬಿರುಗಾಳಿ ಬೀಸಿದ್ರು ಕೂಡ, ಈ ಆಕಾಶದಲ್ಲಿ ಗುಡುಗುಗಳು ಭೂಕಂಪಗಳು ಏನೇ ಆದರೂ ಕೂಡ ದೇವರ ಮಕ್ಕಳೇ, ಅದು ಉನ್ನತ ಪ್ರದೇಶದಲ್ಲಿ ಆ ಉನ್ನತ ಸ್ಥಾನದಲ್ಲಿ ಹದ್ದು ಹಾರುತ್ತೆ. ದೇವರ ಮಕ್ಕಳೇ, ಅದು ಏನೇ ಆಹಾರ ಸೇವಿಸೋದಾದರೂ ಫ್ರೆಶ್ ಆಗಿರೋಂಥ ಆಹಾರ ತೆಗೆದುಕೊಳ್ಳುತ್ತೆ. ಹಳೇದು ನೆನ್ನೆದು ಮೊನ್ನೆದು ಅಲ್ಲ ತೆಗೆದುಕೊಳ್ಳೋದಿಲ್ಲ. ಹದ್ದು ಯಾವತ್ತು ಅವಾಗ ತಾನೇ ಫ್ರೆಶ್ ಆಗಿ ಏನು ಸಿಗುತ್ತೋ ಅದು ಮಾತ್ರನೇ ಅದು ಆಹಾರವನ್ನು ಸೇವಿಸುತ್ತೆ. ಅದೇ ರೀತಿ ದೇವರ ಮಕ್ಕಳೇ, ಒಂದು ಸರ್ಪನ ಅದು ಕೊಲ್ಲಬೇಕಾದ್ರೆ ಕೆಳಮಟ್ಟದಲ್ಲಿ ಅಲ್ಲ ಅದು ಕೊಲ್ಲೋದು, ಉನ್ನತ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಅದ್ರ ಶಕ್ತಿ ಅದರ ಬಲ ಕೆಳಗಾಕಿ ಅದು ಹಾವನ್ನು ಕೊಲ್ಲುತ್ತೆ. ದೇವರ ಮಕ್ಕಳೇ, ಅಂತ ಒಂದು ಶಕ್ತಿ ಇಲ್ಲ ಉಳ್ಳಂತ ಹತ್ತು ರೀತಿಯಲ್ಲಿ ಹಾರತಕ್ಕಂತೆ ನಾನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ, ನೀವು ಹಾರೋ ರೀತಿಯಲ್ಲಿ ನಾನು ಉನ್ನತ ಸ್ಥಾನಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡೋ ಪ್ರಕಾರ ಯಾವಾಗ ಕರ್ತನನ್ನು ನಿರೀಕ್ಷಿಸುತ್ತೀಯಾ, ದೇವರಿಂದ ಹೊಸ ಪಾಲನ್ನು ಹೊಂದಿಕೊಳ್ತೀಯಾ, ಹದ್ದುಗಳ ರೀತಿಯಲ್ಲಿ ನೀನು ಹಾರ್ತೀಯ. ಯಾವಾಗ ಹತ್ತು ರೀತಿಯಲ್ಲಿ ದೇವರಿನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಹದ್ದುಗಳ ರೀತಿಯಲ್ಲಿ ಮೇಲಕ್ಕೆ ಹಾರೋದಕ್ಕೆ ನಿನ್ನನ್ನು ತೆಗೆದುಕೊಂಡೋದಾಗ ಕಾಗೆಗಳ ರೀತಿಯಲ್ಲಿ ನೀನು ಕಾಕ ಅನ್ಕೊಂಡಿರೋದಿಲ್ಲ. ದೇವರ ಮಕ್ಕಳೇ, ಏನೇ ಪ್ರತಿಕೂಲ ಬಂದ್ರು, ಎಂಥ ಒಂದು ಬಿರುಗಾಳಿ ಬೀಸಿದ್ರು, ಅದು ನೋಡಿ ಮೇಲೆ ಹಾರುವಾಗ, ಉನ್ನತ ಸ್ಥಾನದಲ್ಲಿ ಹಾರುವಾಗ ಎಷ್ಟೇ ಬಿರುಗಾಳಿ ಬೀಸಿದ್ರು, ಎಷ್ಟೇ ಭೂಕಂಪಗಳ ಗುಡುಗುಗಳ ಶಬ್ದ ಬಂದರೂ ಕೂಡ ಅದು ಭಯಪಡದೆ ಉನ್ನತ ಸ್ಥಾನಕ್ಕೆ ಅದು ಹಾರುವಂಥ ಒಂದು ಶಕ್ತಿ ಅದರಲ್ಲಿದೆ. ಆ ರೀತಿಯಾಗಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಯಾವಾಗ ದೇವರಿಂದ ಬರುವಂಥ ಆಶೀರ್ವಾದ ಅದು ಎಂದಿಗೂ ವ್ಯಸನ ತರೋದಿಲ್ಲ. ಅದು ದೇವರಿಂದ ಬರುವಂಥ ಆಶೀರ್ವಾದ ಅದು ಯಾವಾಗಲೂ ನಮಗೆ ಭಾಗ್ಯದಾಯಕವಾಗಿರುತ್ತೆ. ಇವತ್ತು ಆರೋಗ್ಯ ನಷ್ಟವಾಗಿರ್ಬೋದು, ಹಣ ನಷ್ಟವಾಗಿರ್ಬೋದು, ಬಿಸ್ನೆಸ್ ನಷ್ಟವಾಗಿರ್ಬೋದು, ಕೆಲಸ ನಷ್ಟವಾಗಿರ್ಬೋದು, ಕುಟುಂಬದಲ್ಲಿರುವಂಥ ಸಂತೋಷ ಸಮಾಧಾನ ನಷ್ಟವಾಗಿರ್ಬೋದು. ಆದರೆ ದೇವರ ಮಕ್ಕಳೇ, ಹತ್ತಿನ ರೀತಿಯಲ್ಲಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಮೇಲೆ ಹಾರೋ ರೀತಿಯಲ್ಲಿ ನಿನ್ನನ್ನು ಮಾನಿಸಿ ಹೇರತಕ್ಕಂತೆ, ನೀನು ಬಲ ಹೊಂದತಕ್ಕಂತೆ, ನಷ್ಟವಾಗಿರೋದೆಲ್ಲ ತಿರುಗಿ ಹೊಸದನ್ನು ಹೊಂದಿಕೊಳ್ಳತಕ್ಕಂತೆ, ಹತ್ತುಗಳ ರೀತಿಯಲ್ಲಿ ಮೇಲೆ ಕಾರತಕ್ಕಂತೆ ನಿನ್ನನ್ನು ದೇವರು ಉನ್ನತ ಸ್ಥಾನಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾರೆ. ದೇವರ ಮಕ್ಕಳೇ, ಆಗ ದಣಿಯರು ನಡೆದು ಬಳಲರು. ಹಲ್ಲೆಲೂಯಾ. ಯಾವಾಗ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಹದ್ದಿನ ರೀತಿಯಲ್ಲಿ ಯಾವಾಗ ನಿನ್ನನ್ನು ಹಾರೋದಕ್ಕೆ ರೀಚ್ ಆದ ಜಾಗಕ್ಕೆ ನಿನ್ನನ್ನು ಉನ್ನತ ಸ್ಥಾನಕ್ಕೆ ನಿನ್ನನ್ನು ಮಾನಿಸ್ತಾರ, ಈ ಲೋಕದಲ್ಲಿ ನೀನು ಆಗ ಏನೇ ಕಷ್ಟ ಆವಾಗ ನೀನು ದಣಿಯೋದಿಲ್ಲ, ಬಳಲೋದಿಲ್ಲ, ನೀನು ಸೋತು ಹೋಗೋದಿಲ್ಲ, ಬಲಹೀನವಾಗೋದಿಲ್ಲ, ಕುಗ್ಗಿ ಹೋಗೋದಿಲ್ಲ. ಏನೇ ಪ್ರತಿಕೂಲ ಬರ್ಬೋದು, ಕುಟುಂಬದಲ್ಲಿ ಏನೇ ಹೋರಾಟ ಬಂದಿರ್ಬೋದು, ಏನೇ ಕಷ್ಟ ಬಂದಿರ್ಬೋದು, ಸೋತು ಅಂತ ಒಂದು ಅವಸ್ಥೆಯಲ್ಲಿ ನೀನು ಜೀವಿಸ್ತಾ ಇರ್ಬೋದು. ದೇವರ ಮಕ್ಕಳೇ, ಎಂಥ ಒಂದು ಪ್ರತಿಕೂಲ ಬಂದರೂ ಕೂಡ ನೀನು ಸೋತು ಹೋಗೋದಿಲ್ಲ, ನೀನು ಬಿದ್ದು ಹೋಗೋದಿಲ್ಲ. ಕ್ರಿಸ್ತನೆಂಬ ಬಂಡೆ ಮೇಲೆ ನಿಂತುಕೊಂಡು ಕ್ರಿಸ್ತನಿಗೋಸ್ಕರ ಓಟವನ್ನು ಸ್ಥಿರಚಿತ್ತದಿಂದ ನೀನು ಓಡುವಳಾಗಿರ್ತೀಯ. ಹಲ್ಲೆಲೂಯಾ. ಸಹೋದರ ಸಹೋದರಿ, ದೇವರ ಮಕ್ಕಳ ವಾಕ್ಯದಲ್ಲಿ ನೋಡೋ ಪ್ರಕಾರ ಹದ್ದಿನ ರೀತಿಯಲ್ಲಿ ದೇವರು ಯಾವಾಗ ನಿನ್ನನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಆವಾಗ ಏನು ಬಂದರೂ ಕೂಡ ನೀನು ಭಯಪಡದೆ ಕ್ರಿಸ್ತನಿಗೋಸ್ಕರ ನೀನು ಜೀವಿಸುವವರಾಗಿರ್ತೀಯ. ಅದೇ ರೀತಿ ದೇವರ ಮಕ್ಕಳೇ, ಸಮಯ ಆಯಿತು, ನಾವು ಸ್ವಲ್ಪ ಸಮಯನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಗಿರೋ ಸ್ಥಳಗಳಲ್ಲಿ ಯಾರು ಅತ್ತ ವಾಕ್ ಮಾಡದಂತೆ, ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ ಆಗದಂತೆ ದೇವರ ಹಸ್ತದಲ್ಲಿ ನಿಮ್ಮನ್ನೇ ನೀವು ಪ್ರಾಣನ ಹಸ್ತದಲ್ಲಿ ಸಮರ್ಪಿಸಿ. ದೇವರ ಮಕ್ಕಳೇ, ಎಲ್ಲಕ್ಕೂ ವಾಕ್ಯ ಕೇಳುವಾಗ ವಾಕ್ಯಕ್ಕೆ ಗೌರವವನ್ನು ಕೊಡುತ್ತಾ, ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಸತ್ಯ ಇದೆ, ವಾಕ್ಯ ಹೇಳುವಾಗಲೇ ನೀವು ಯಾವಾಗ ಆಮೇನ್ ಆಮೇನ್ ಅಂತ ಹೇಳ್ತಾ ಇರ್ತೀರ, ಯಾವಾಗ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಾ, ಆಗಲೇ ನೀನು ಆ ಬಿಡುಗಡೆಗಳನ್ನು ಹೊಂದಿಕೊಳ್ತಾ ಇರ್ತೀಯ, ಆಗಲೇ ನೀನು ಅದ್ಭುತಗಳನ್ನು ಹೊಂದಿಕೊಳ್ತಾ ಇರ್ತೀಯ. ಒಂದು ಸಂದೇಶ, ಒಂದು ಸೇವಕಿಯರು ವಾಕ್ಯ ಹೇಳುವಾಗ ನೀವು ಏನೋ ಒಂದು ಆಲಸ್ಯವಾಗಲ್ಲ, ಆ ವಾಕ್ಯದಲ್ಲಿ ನೀವು ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಡೆಯುವಾಗ ಹದ್ದುಗಳ ರೀತಿಯಲ್ಲಿ ಹೊಸ ಬಲವನ್ನು ಹೊಂದಿಕೊಂಡು ಹದ್ದುಗಳ ರೀತಿಯಲ್ಲಿ ನೀವು ಮೇಲೆ ಕಾರ್ತೀರ. ದೇವರ ಮಕ್ಕಳೇ, ವಾಕ್ಯ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ವಾಕ್ಯದ ಮೂಲಕ ಅನೇಕ ರೆವಲ್ಯೂಷನ್ಗಳು, ಅನೇಕ ಪ್ರಕಟಣೆಗಳು, ವಾಕ್ಯದ ಮೂಲಕ ಅನೇಕ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರುತ್ತೆ. ದೇವರ ಮಕ್ಕಳೇ, ಅದೇ ರೀತಿ ನಾವೆಲ್ಲರೂ ಆಗಿರೋ ಸ್ಥಳಗಳಲ್ಲಿ ಕಣ್ಣುಗಳ ಮುಚ್ಚಿ ಒಂದು 5 ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಯಾರು ದೊಡ್ಡ ವ್ಯಕ್ತಿ ಅಲ್ಲ, ಯಾರು ದೊಡ್ಡ ದೇವರಿಗಿಂತ ಯಾರು ದೊಡ್ಡವರಲ್ಲ. ಆತನ ಸನ್ನಿಧಾನದಲ್ಲಿ, ಆತನ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ತ್ರಾಣಲಸ್ತದಲ್ಲಿ ತಗ್ಗಿಸ್ಕೊಳ್ಳೋಣ. ದೇವರ ಮಕ್ಕಳೇ,
ಅಪ್ಪಿಸಿಕೊಡೋಣ. ಯೇಸುವೆ, ನಮ್ಮನೆ ನಿನ್ನ ಹಸ್ತದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ. ನಮ್ಮನೆ ನಿನ್ನ ತಾಣದ ಹಸ್ತದಲ್ಲಿ ತಗ್ಗಿಸ್ಕೊಳ್ತಾ ಇದ್ದೀವಿ. ಆ ಕತ್ತೆ ಯಾವ ರೀತಿ ಯಾರಿಗೂ ಬೇಡದೇ ಇರುತ್ತಾ, ಆ ಕತ್ತೆ ಯಾವ ರೀತಿ ಅಪ್ಪ ನೀನು ಅದ್ರ ಮೇಲೆ ಕುತ್ಕೊಳ್ಳುವಾಗ ಯಾವ ರೀತಿ ಆ ಕತ್ತೆಗೆ ಗೌರವ ಬಂತು, ಅದೇ ರೀತಿ ಅದ್ರ ಮೇಲೆ ಅಪ್ಪ ಅನೇಕರು ನೋಡಿ ಅಪ್ಪ ಕತ್ತೆ ನಿಮಗೆ ಹೊಸಾನ ಅಂತ ಹೇಳುವಾಗಲೇ ಕತ್ತೆ ಕೂಡ ಅಲ್ಲಿ ಕರ್ತನೆ ಸಂತೋಷ ಪಡ್ತಾ ಇತ್ತಪ್ಪ. ಅದೇ ರೀತಿ ಸ್ವಾಮಿ ಕರ್ತನೆ ಇವತ್ತು ಕರ್ತನೆ ಬೇಡದೇ ಇರೋರು, ತಳ್ಳಲ್ಪಟ್ಟವರು, ಕತ್ತೆಗೆ ಸಮ ಆಗಿರೋ ಅದಕ್ಕೆ ಕೂಡ ನಮ್ಮನ್ನ ಸಮರ್ಪಿಸ್ತಾ ಇದ್ದೀವಿ ರಾಜ. ಹೊಗಳಿ ಕೊಡೋದಕ್ಕೆ, ಪ್ರಶಂಸೆ ಪಡೋದಕ್ಕೆ ನಮ್ಮಲ್ಲಿ ಏನಿಲ್ಲ ಸ್ವಾಮಿ. ಎಲ್ಲ ನಿನ್ನ ಕೃಪೆ ಮಾತ್ರ ಸ್ವಾಮಿ, ಎಲ್ಲ ನಿನ್ನ ಸಾನ್ನಿಧ್ಯನ, ನಿನ್ನ ಪ್ರಸನ್ನತೆ ಸ್ವಾಮಿ. ಅಪ್ಪ ವಾಕ್ಯ ಹೇಳೋದಾಗಲಿ, ಆರಾಧನೆ ಮಾಡೋ ವಿಷಯ ಆಗಲಿ, ಪ್ರಾರ್ಥನೆ ಮಾಡೋ ಪ್ರತಿಯೊಂದು ಕೂಡ ನೀನು ಕೊಟ್ಟಂಥ ವರದಾನಗಳು ಸ್ವಾಮಿ ಕರ್ತನೆ. ಅಪ್ಪ ಯೇಸುವೆ, ನಮ್ಮನೆ ನಾವು ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀವಿ, ನಮ್ಮನೆ ನಾವು ತಗ್ಗಿಸ್ಕೊಳ್ತಾ ಇದ್ದೀವಿ ಯೇಸುವೆ. ಅಪ್ಪ ನೀ ನಮ್ಮನೆ ಮೆತ್ತಿ ಯಾವಾಗ ನಾವು ತಗ್ಗಿಸ್ಕೊಳ್ಪಡ್ತೀರೋ ಆವಾಗ ನೀನು ನಮ್ಮನೆ ಮೇಲೆ ಕೆತ್ತುತ್ತಾನೆ ಅಂತ ಹೇಳಿದ್ಯಾ. ಯಾವಾಗ ನಾವು ನಿನ್ನ ಮೇಲೆ ನಿರೀಕ್ಷೆ ಇಡ್ತೀರೋ ಅಪ್ಪ ಹೊಸ ಬಲವನ್ನು ಹೊಂದ್ಕೊಂಡು ಹತ್ತುಗಳ ರೀತಿಯಲ್ಲಿ ಮೇಲಕ್ಕೆ ನೀವು ಆಡ್ತೀರಾ ಅಂತ ಹೇಳಿದ್ಯಲ್ಲ ಸ್ವಾಮಿ, ನೀವು ಹೇಳ್ತೀರಾ ಅಂತ ಹೇಳಿದ್ಯಾ. ಅದೇ ರೀತಿ ಗೂಗಲ್ ಮೀಟಿಂಗಲ್ಲಿ ಜಾಯಿನ್ ಆಗಿದ್ದಂಥ ಎಲ್ಲ ಕುಟುಂಬದವರು ಮೇಲೆ ಕಾರತಕ್ಕಂಥ ಹತ್ತುಗಳ ರೀತಿಯಲ್ಲಿ ಅಪ್ಪ ಒಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು, ಒಬ್ಬೊಬ್ಬರನ್ನ ಬಲಪಡಿಸು. ಹೊಸ ಬಲದಿಂದ, ಅಭಿಷೇಕದಿಂದ, ಹೊಸ ಪ್ರಸನ್ನತೆಯಿಂದ, ಹೊಸ ಪ್ರಾರ್ಥನೆಯಿಂದ, ಹೊಸ ಬಲದಿಂದ, ಮಹಿಮೆ ಕಡೆ ಪ್ರಸನ್ನತೆ ಕಡೆ ಅಭಿಷೇಕದಿಂದ, ಅಭಿಷೇಕದ ಕಡೆ ನೀನು ಹತ್ತುಗಳ ರೀತಿಯಲ್ಲಿ ಮೇಲೆ ಕಾರತಕ್ಕಂಥ ಉನ್ನತ ಸ್ಥಾನದಲ್ಲಿ ಇವರನ್ನು ನೀನು ತೆಗೆದುಕೊಂಡು ಹೋಗುವಂತ ನಾಗರಾಜ. ಹಲ್ಲೆಲೂಯಾ. ಸ್ತೋತ್ರ ಯೇಸುವೇ, ಸ್ತೋತ್ರ ಕರ್ತನೆ. ಪರಿಶುದ್ಧನೇ ಅಪ್ಪ, ನಿಮಗೆ ಸ್ತುತಿ, ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಮಹಿಮೆ, ಎಲ್ಲ ನಿಮಗೆ ಸ್ತುತಿ ಅಪ್ಪ. ನಿಮಗೆ ಘನತೆ ಅಪ್ಪ, ಗೌರವಕ್ಕೆ ಯೋಗ್ಯ ನೀನಪ್ಪ, ಮಹಿಮೆಗೆ ಯೋಗ್ಯ ನೀನು, ಸ್ತುತಿಗೆ ಯೋಗ್ಯ ನೀನು, ಘನತೆಗೆ ಯೋಗ್ಯ ನೀನಪ್ಪ. ಅಪ್ಪ ನಾವು ಕೇವಲ ನರ ಮನುಷ್ಯರು ಕರ್ತನೆ, ಎಲ್ಲ ಯೋಗ್ಯಕ್ಕೆ, ಸ್ತುತಿ ಪಾತ್ರಕ್ಕೆ ಯೋಗ್ಯನಾದ ದೇವ ನೀನಾಗಿದೆ ಸ್ವಾಮಿ ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಯೇಸುವೆ ಅಪ್ಪ, ಐ ವರ್ಷಿಪ್ ಯು ಲಾರ್ಡ್. ಅಪ್ಪ ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ ರಾಜ, ಈ ಉಸಿರಿರೋವರೆಗೂ, ಈ ಪ್ರಾಣ ಇರೋವರೆಗೂ ರಾಜ. ಯೇಸುವೆ ಹಲ್ಲೆಲೂಯಾ, ಸ್ತೋತ್ರ ರಾಜ, ಸ್ತೋತ್ರ ಯೇಸುವೆ. ಹತ್ತಿನ ಹಾಗೆ ಮೇಲೆತ್ತುವೆ, ಉನ್ನತಗಳಲ್ಲಿ ಹಾರಿಸುವೆ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ಸಿಂಹದ ಮಗನಾಗಿ ನನ್ನ ಮಾಡಿದೆ, ಸೈತಾನನ ಇನ್ನು ಜಯಿಸುವೆ. ಸಿಂಹದ ಮಗಳಾಗಿ ನನ್ನ ಮಾಡಿದೆ, ಸೈತಾನನನ್ನು ಜಯಿಸಿರುವೆ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ಯೇಸುವೆ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ಯೇಸುವೆ. ಆರಾಧನೆ, 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 ಆರಾಧನೆ.
ಪ್ರೀತಿಸುವೆ ಯೇಸುವೆ. ಹೌದಪ್ಪ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ಸ್ಲೋ ನಿನ್ನ ಪ್ರೀತಿಸುವೆ ಯೇಸುವೆ, ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ ಯೇಸುವೆ. ನಿನ್ನ ಹೊಗಳುವೆನು, ನಿನ್ನ ಹೊಗಳುವೆನು, ನಿನ್ನ ಹೊಗಳುವೆನು ಯೇಸುವೆ. ಉಡಬಲ ಶಾಂದರಬಲ ಉಡಬಲ ಶಾಂದರೆ ತರಬಲ. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ ಯೇಸುವೆ. ಉಡಬಲ ಶಾಂದರಬಲ ಉಡಬಲ ಶಾಂದರಬಲ ರೇಖೆತನೆ ಮನ ರಬಲ ಉಸತರ ಬಲ ಶಾಂದರಬಲ ರೇಖೆತನೆ ಮನ ಉಡದನ ಮನ ರಕತ ರಕತ ರಿಬಾ ತುರಬಲ. ಅಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಿದ ರೀತಿಯಲ್ಲಿ ಸ್ವಾಮಿ ಅಪ್ಪ, ನಮ್ಮನೆ ನಾವು ನಿರಾಸ್ತದಲ್ಲಿ ತಗ್ಗಿಸಿಕೊಳ್ಳುವಾಗ ನಿನ್ನ ಮನೆ ಮೇಲೆ ಕೆತ್ತುವ ದೇವರಪ್ಪ, ನಿನ್ನ ಮೇಲೆ ನಾವು ನಿರೀಕ್ಷೆ ಇಟ್ಟಿದ್ದೇವಪ್ಪ, ನಿನ್ನ ಮೇಲೆ ನಾವು ಭರವಸೆ ಇಟ್ಟಿದ್ದೇವಪ್ಪ. ನೀನೇ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕಪ್ಪ, ನೀನಲ್ಲದೆ ಯಾರಪ್ಪ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದು? ನೀವೇ ಅದ್ಭುತ ಮಾಡಬೇಕು ರಾಜ. ಕರ್ತನೆ, ನಿಮ್ಮನ್ನು ಆರಾಧಿಸುತ್ತೇವಪ್ಪ, ನಿಮ್ಮನ್ನೇ ಪ್ರೀತಿಸುತ್ತೇವೆ ರಾಜ. ಈ ಲೋಕದಲ್ಲಿ ಹಣಕ್ಕಿಂತ ಹೆಚ್ಚಾಗಿ, ಸ್ಥಾನಕ್ಕಿಂತ, ಕುಟುಂಬಕ್ಕಿಂತ, ಮಕ್ಕಳಿಗಿಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನಾವು ಪ್ರೀತಿಸುತ್ತೇವೆ ರಾಜ. ಯಾವಾಗ ನಾವು ತಗ್ಗಿಸಿಕೊಳ್ಳುತ್ತೇವೋ, ಯಾವಾಗ ನಿನ್ನ ಮೇಲೆ ನಿರೀಕ್ಷೆ ಇಡುತ್ತೇವೋ, ಯಾವಾಗ ನಾವು ನಿನ್ನನ್ನೇ ಪ್ರೀತಿಸುತ್ತೇವೋ ಹತ್ತುಗಳ ರೀತಿಯಲ್ಲಿ ಕರ್ತನೆ ಅಪ್ಪ, ಈ ಕಾಲಲ್ಲಿ ಜಾಯ್ನ್ ಆಗಿದಂಥ ಎಲ್ಲ ಕುಟುಂಬವನ್ನು, ಎಲ್ಲ ಸಹೋದರಗಳನ್ನು, ಎಲ್ಲ ಸಹೋದರಿಯನ್ನು ಕರ್ತನೆ ಹತ್ತಿನ ರೀತಿಯಲ್ಲಿ ಮೇಲೆ ಕಾರತಕ್ಕಂಥ ಉನ್ನತ ಸ್ಥಾನಕ್ಕೆ, ಉನ್ನತ ಪದವಿಗೆ ನೀನು ತೆಗೆದುಕೊಂಡು ಹೋಗುವಂತರಾಗಿ ರಾಜ. ಇವರು ಮಾಡುವಂಥ ಕೆಲಸದಲ್ಲಿ, ಇವರು ಮಾಡುವಂಥ ಬಿಸ್ನೆಸ್ಸಲ್ಲಿ, ಇವರು ಹೋಗುವಂಥ ಶಾಲಾ ಕಾಲೇಜುಗಳಲ್ಲಿ, ಇವರ ಕುಟುಂಬದ ಮಧ್ಯದಲ್ಲಿ, ಇವರ ಸೇವೆಯಲ್ಲಿ, ಎಲ್ಲ ಮಂಡಲದಲ್ಲಿ ಕೂಡ ಉನ್ನತ ಸ್ಥಾನಕ್ಕೆ ಹತ್ತಿನ ರೀತಿಯಲ್ಲಿ ಮೇಲೆ ಕಾರತಕ್ಕಂತೆ ಹೊಸ ಬಲವನ್ನು ಹೊಂದಿಕೊಂಡು, ಹೊಸ ಅಭಿಷೇಕ ಹೊಂದಿಕೊಂಡು ಉನ್ನತವಾಗಿ ಉನ್ನತ ಸ್ಥಾನದಲ್ಲಿ ಇವರ ಮೇಲೆ ಏರತಕ್ಕಂತೆ ಇವರನ್ನ ಮಾನಿಸಿ ರಾಜ. ಇವರನ್ನು ಆಶೀರ್ವಾದ ಮಾಡು. ಇವರ ಮನೆಗಳನ್ನು, ಇವರ ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನು, ಇವರ ಪಕ್ಕಸಗಳನ್ನು ತುಂಬಿಸಿ ಇವರನ್ನು ಆಶೀರ್ವಾದ ಮಾಡಿ ರಾಜ. ಅಪ್ಪ, ನಮ್ಮನ್ನ ನಾವು ತಗ್ಗಿಸ್ಕೊಳ್ತಾ ಇದ್ದೀವಿ, ನಮ್ಮಲ್ಲಿ ನಾಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀವಿ ರಾಜ. ಒಬ್ಬೊಬ್ಬರ ನೀನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ಅಭಿವೃದ್ಧಿ ಮಾಡಿ ಉನ್ನತ ಸ್ಥಾನದಲ್ಲಿ ಇವರನ್ನು ನೀನು ಮಾನಿಸೋದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಉಡಬಲ ಶಾಂದಲ ಬಲ ರಕತ ರಿಬಲ ಉಡಬಲ ಶತರ ಬಲ ರಿಕತ ರೊಕ್ಕದ ಉರಿಬ ಶಾಂದಲ ಬಲ. ಎಲ್ಲ ಕರ್ತನೆ ಕುಟುಂಬ, ಈ ಕಾಲಲ್ಲಿ ಇರುವಂಥ ಕುಟುಂಬಗಳಿಗೆ ಎಲ್ಲ ತಡೆಯಾಗಿರುತ್ತೆ ಎಲ್ಲ ಸೈತಾನ ಕಾರ್ಯಗಳು, ಎಲ್ಲ ಅಂಧಕಾರ ಬಲಗಳು, ಎಲ್ಲ ದುಷ್ಟ ಶಕ್ತಿಗಳು, ಎಲ್ಲ ಸೈತಾನ ಕ್ರಿಯೆಗಳು ಅಪ್ಪ, ಸೇವೆಗೆ ವಿರುದ್ಧವಾಗಿ, ಕುಟುಂಬಕ್ಕೆ ವಿರುದ್ಧವಾಗಿ, ಅನಾರೋಗ್ಯಕ್ಕೆ ವಿರುದ್ಧವಾಗಿ ಎಲ್ಲ ಕರ್ತನೆ ಮಾಟಬಂಧ ಶಕ್ತಿಗಳು, ಎಲ್ಲ ದುಷ್ಟನ ಕಾರ್ಯಗಳು ನಾಸ್ತ್ರೀತಿನ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲವೂ ನಿರ್ಮಲವಾಗಲಿ ಯೇಸು ನಾಮದಲ್ಲಿ. ಉಡಬಲ ಶಾಂದಲ ಬಲ ರೇಖತ ರಬಲ ಶಾಂದಲ ಬಲ ಎದ್ದು ಹಾರತಕ್ಕಂತೆ ಅಪ್ಪ ಎಲ್ಲ ಕುಟುಂಬದಲ್ಲಿ ಉನ್ನತ ಸ್ಥಾನದಲ್ಲಿ ಮಾನಿಸು. ಈ ಸೇವೆನ ಉನ್ನತ ಸ್ಥಾನದಲ್ಲಿ ಮಾನಿಸು ರಾಜ. ಅಪ್ಪ, ಶಾಲೋಮನ ಉನ್ನತ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗುತ್ತಾರಾಗ ರಾಜ. ಅಪ್ಪ, ದೀಪಕ್ ಪಾಸ್ಟರ್ ಸೇವೆಯನ್ನು ಉನ್ನತ ಮಟ್ಟಕ್ಕೆ ನೀನು ತೆಗೆದುಕೊಂಡು ಹೋಗುತ್ತಾರಾಗ ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ಆಶ್ರಯಿಸಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೀನಿ ತಂದೆ. ಆಮೇನ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ, ದೇವರನ್ನ ಅನುಗ್ರಹಿಸಲಿ. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.